ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಗುರುದೀಕ್ಷಾ ಎಸ್ ಪ್ರಸ್ತುತಪಡಿಸುವ ದ ಹಿಂದೂ ಎಡಿಟೋರಿಯಲ್ ಅನಾಲಿಸಿಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾವು ನೋಡ್ತಾ ಇರುವಂತಹ ವಿಷಯ ಸೆಪ್ಟೆಂಬರ್ 7, 2021 ದಿ ಹಿಂದೂ ನ್ಯೂಸ್ ಪೇಪರಲ್ಲಿ ಬಂದಂತಹ ಮುಖ್ಯವಾದ ಎಡಿಟೋರಿಯಲ್ಸ್ಗಳನ್ನು. ಇಂದಿನ ಮೊದಲನೇ ಆರ್ಟಿಕಲ್ ದ ಲಾಂಗ್ ಆ್ಯಂಡ್ ಶಾರ್ಟ್ ಆಫ್ NMP. NMP ಅಂದ ಕೂಡಲೇ ತಮಗೆ ನೆನಪಾಗಬೇಕಾಗಿರುವಂಥದ್ದು ನ್ಯಾಷನಲ್ ಮಾನಿಟೈಸೇಷನ್ ಪ್ಲ್ಯಾನ್ನ ಬಗ್ಗೆ. ಈ ನ್ಯಾಷನಲ್ ಮಾನಿಟೈಸೇಷನ್ ಪ್ಲ್ಯಾನ್ನ ಬಗ್ಗೆ ಬಹಳಷ್ಟು ಹಿಂದಿನ ಸುದ್ದಿ ವಿಶ್ಲೇಷಣೆಯಲ್ಲಿ ನಾನು ಮಾತಾಡಿದ್ದೆ. ಈ ಒಂದು ಆರ್ಟಿಕಲಲ್ಲಿ ನಾವು ಬೇರೆ ಒಂದು ಡೈಮೆನ್ಷನ್ಸ್ಗಳನ್ನು ಲೇಖಕರು ಹೇಳ್ತಾ ಇರೋದನ್ನು ಅರ್ಥೈಸ್ಕೊಳ್ಳೋಣ. ಅದಕ್ಕೂ ಮುನ್ನ ಈ ಒಂದು ಆರ್ಟಿಕಲ್ ಮುಖ್ಯವಾಗಿ GS ಪೇಪರ್ 3 ಎಕಾನಮಿಗೆ ಸಂಬಂಧಿಸಿದಂತೆ ಬಹುಮುಖ್ಯವಾಗಿದೆ ಅನ್ನುವಂಥದ್ದು ತಮಗೆಲ್ಲ ಗೊತ್ತಾಗಬೇಕಿರುವಂತಹ ಮಾಹಿತಿ. ನ್ಯಾಷನಲ್ ಮಾನಿಟೈಸೇಷನ್ ಪ್ಲ್ಯಾನ್ನ ಬಗ್ಗೆ ಮೊದಲನೇ ಬಾರಿಗೆ 2021-22 ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದಾರೋ ಅವರು ಈ ಒಂದು ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನ್ ಸ್ಕೀಮ್ನ ಅಡಿಯಲ್ಲಿ ಮುಖ್ಯವಾಗಿ ಸರ್ಕಾರದ ಅಡಿಯಲ್ಲಿ ಇರುವಂತಹ ಒಂದಿಷ್ಟು ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ಗಳನ್ನು ಯಾವೆಲ್ಲ ಆಪರೇಟಿಂಗ್ ಇದ್ದಾವೋ ಈ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ಗಳನ್ನು ಪ್ರೈವೇಟ್ ಪ್ಲೇಯರ್ಸಿಗೆ ಒಂದಿಷ್ಟು ಕಾಲಾವಧಿಗೆ ಲೀಸ್ ಕೊಡುವಂತಹ ವಿಷಯದ ಬಗ್ಗೆ ಮಾತಾಡಿದರು. ಆ ಒಂದು ವಿಷಯ ಮುಖ್ಯವಾಗಿ ನರೇಂದ್ರ ಮೋದಿ ಅವರು ಅಂದರೆ 2019-20 ಬಜೆಟ್ನಲ್ಲಿ ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್ ಪೈಪ್ಲೈನ್ ಪ್ರಾಜೆಕ್ಟ್ನ ಬಗ್ಗೆ ಮಾತನ್ನು ಹೇಳಿದ್ದರು. ಆ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಮೋದಿ ಅವರು ಆ ವರ್ಷದ ಸ್ವತಂತ್ರ ದಿನಾಚರಣೆ ಅಂಗವಾಗಿಯೂ ಮಾತಾಡಿದರು. ಈ ಒಂದು ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್ ಪೈಪ್ಲೈನ್ ಅಡಿಯಲ್ಲಿ 100 ಲಕ್ಷ ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟನ್ನು ಇನ್ಫ್ರಾಸ್ಟ್ರಕ್ಚರಲ್ಲಿ ಮಾಡುವಂತಹ ದೊಡ್ಡ ಒಂದು ಕನಸು ಹಾಗೂ ವಿಷನನ್ನು ಇಟ್ಕೊಂಡಿದ್ರು. ಆ ಒಂದು ನಿಟ್ಟಿನಲ್ಲಿ ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನ್ ಸ್ಕೀಮ್ ಮುಂದಿನ 4 ವರ್ಷದಲ್ಲಿ ಈ ಒಂದು ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ನ ಪ್ರೈವೇಟ್ ಲೀಸಿಂಗ್ನ ಆಧಾರದ ಮೇಲೆ 6 ಲಕ್ಷ ಕೋಟಿ ರೂಪಾಯಿ ಹಣವನ್ನು ಎನ್ಕ್ಯಾಶ್ ಮಾಡುವಂತಹ ಒಂದು ಮಹತ್ತರ ಟಾರ್ಗೆಟನ್ನು ಭಾರತ ಸರ್ಕಾರ ಮುಂದಿನ 4 ವರ್ಷದಲ್ಲಿ ಇಟ್ಕೊಂಡಿದೆ 2024-25 ಇದೇ ಮೊದಲನೇ ಬಾರಿಗೆ ಈ ರೀತಿಯ ಮಾನಿಟೈಸೇಷನ್ ನಡೀತಾ ಇದೆ ಅನ್ನುವಂಥದ್ದು ಏನಿಲ್ಲ. ನಾನು ಆ ವಿಷಯಕ್ಕೆ ಸಂಬಂಧಿಸಿದಂತೆ ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನ್ ಮತ್ತು ಡಿಸ್ಇನ್ವೆಸ್ಟ್ಮೆಂಟ್ನ ನಡುವೆ ಇರುವಂತಹ ವ್ಯತ್ಯಾಸದ ಬಗ್ಗೆ ಮಾತಾಡಿದ್ವಿ. ಸರ್ಕಾರ ಇಷ್ಟು ದಿವಸ ಡಿಸ್ಇನ್ವೆಸ್ಟ್ಮೆಂಟ್ ಅನ್ನುವಂತಹ ಪದವನ್ನು ಉಪಯೋಗಿಸ್ತಿತ್ತು. ಇದನ್ನು ಏರ್ ಇಂಡಿಯಾದಲ್ಲಿ ಡಿಸ್ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದಾಗಿರ್ಬೋದು ಅಥವಾ ಬೇರೆ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ಗಳಲ್ಲೂ ಇದನ್ನು ಟ್ರೈ ಮಾಡಿತ್ತು. ಇದರ ಅಡಿಯಲ್ಲಿ ಒಂದಿಷ್ಟು ಶೇರ್ಸ್ಗಳನ್ನು ಪ್ರೈವೇಟ್ ಪ್ಲೇಯರ್ಸಿಗೆ ಬಿಟ್ಕೊಡಲಾಗ್ತಿತ್ತು. ಅಲ್ಲಿ ಏನು ಅಂತಂದರೆ ಪೂರ್ಣವಾಗಿ ಹಾಕ್ತಿದ್ರು. ಈಗ ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನಲ್ಲಿ ಲೀಸಿಗೆ ಕೊಡ್ತಾ ಇದ್ದೀವಿ ಅನ್ನುವಂತಹ ಪದವನ್ನು ಉಪಯೋಗಿಸಲಾಗ್ತಾ ಇರುವಂಥದ್ದು. ಈ ಎರಡು ವ್ಯತ್ಯಾಸಗಳನ್ನು ಮುಖ್ಯವಾಗಿ ನೀತಿ ಆಯೋಗ್ನ ಒಂದು ರಿಪೋರ್ಟ್ ಏನು ಪ್ರೈವೇಟೈಸೇಷನಿಗೆ ಸಂಬಂಧಿಸಿದಂತೆ ಹೊರತರಲಾಗಿದೆಯೋ ಅದರಲ್ಲಿ ಅಸೆಟ್ ಮಾನಿಟೈಸೇಷನ್ ಗೈಡ್ ಬುಕ್ ಅಂತಲೇ ವ್ಯವಸ್ಥೆಯನ್ನು ಮಾಡಲಾಗಿರುವಂಥದ್ದು. ಆ ಒಂದು ನೀತಿ ಆಯೋಗ್ನ ರಿಪೋರ್ಟ್ನಲ್ಲಿ ಹೇಳ್ತಾ ಇರುವಂಥದ್ದು ಡಿಸ್ಇನ್ವೆಸ್ಟ್ಮೆಂಟಿಗೂ ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನಿಗೂ ಇರುವಂತಹ ವ್ಯತ್ಯಾಸ ಏನು ಅನ್ನುವಂಥದ್ದು. ನೀತಿ ಆಯೋಗ್ ರಿಪೋರ್ಟ್ನ ಪ್ರಕಾರ ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನ್ ಏನಿದೆಯಲ್ಲ ಇದು ಪ್ರೈವೇಟೈಸೇಷನಿಗೆ ಸಂಬಂಧಿತವಾಗಿರುವಂತಹ ಒಂದು ನಡೆಯಾಗಿರುತ್ತದೆ. ಆ್ಯಂಡ್ ಈ ಒಂದು ನಡೆಗೆ ಮುಖ್ಯವಾಗಿ ಎಲ್ಲ ಕೋರ್ ಅಸೆಟ್ಸ್ಗಳು ಭಾರತ ಸರ್ಕಾರದ ಅಡಿಯಲ್ಲಿರುವಂತಹ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರನ್ನು ಮುಖ್ಯವಾಗಿ ಒಂದಿಷ್ಟು ಸಮಯದವರೆಗೆ ಲೀಸ್ ರೂಪದಲ್ಲಿ ಕೊಡಲಾಗುತ್ತದೆ ಅನ್ನುವಂಥದ್ದು. ಇಲ್ಲಿ ಯಾವುದೇ ಟ್ರಾನ್ಸ್ಫರ್ ಅಥವಾ ಯಾವುದೇ ಸೇಲ್ ಆಗೋದಿಲ್ಲ ಅನ್ನುವಂಥದ್ದು. ಯಾಕಂದರೆ ಸಮಾಜದಲ್ಲಿ ಅಥವಾ ಭಾರತದಲ್ಲಿ ಆಗಲೇ ಸರ್ಕಾರ ಬಹಳಷ್ಟು ಪ್ರಾಜೆಕ್ಟ್ಸ್ಗಳನ್ನು ಹಾಕ್ತಿದೆ ಅನ್ನುವಂತಹ ಒಂದು ಕ್ರೈಸಿಸ್ ಅಥವಾ ಒಂದು ರೀತಿಯ ಮಾತುಕತೆ ಜಾಸ್ತಿ ಆಗ್ತಾ ಇರೋದರಿಂದ ಈ ರೀತಿಯ ಒಂದು ಕ್ರಮವನ್ನು ಸರ್ಕಾರ ಕೈಗೊಂಡಿದೆ ಅನ್ನುವಂಥದ್ದನ್ನು ಇಲ್ಲಿ ಮೊದಲನೇ ಬಾರಿಗೆ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಇಲ್ಲಿ ಅಸೆಟ್ ಮಾನಿಟೈಸೇಷನಿಗೆ ಸಂಬಂಧಿತವಾಗಿ 3 ಮುಖ್ಯವಾದ ಪ್ರಶ್ನೆಗಳನ್ನು ಲೇಖಕರು ಉತ್ತರವನ್ನು ಕಂಡುಹಿಡಿಯಲು ಪ್ರಯತ್ನಿಸ್ತಿರುವಂಥದ್ದು. ಮೊದಲನೇದು, ಭಾರತ ಸರ್ಕಾರ ಹೇಳ್ತಾ ಇದೆ ಯಾವೆಲ್ಲ ಐಡಲ್ ಅಥವಾ ಜಾಸ್ತಿ ಉಪಯೋಗ ಇನ್ಎಫಿಷಿಯೆಂಟ್ ಇದ್ದಾವೆ ಇಲ್ಲ ಚೆನ್ನಾಗಿ ಎಫಿಷಿಯೆಂಟ್ ಇರುವಂಥದ್ದು ಇವೆರಡನ್ನೂ ಮುಖ್ಯವಾಗಿ ಈ ಲಿಸ್ಟಿಗೆ ಸೇರಿಸಲಾಗಿದೆ ಕೊಡೋದಕ್ಕೆ ಲೀಸಿಗೆ. ಎರಡನೇ ಹಂತದಲ್ಲಿ ಈ ಒಂದು ಕಾರಣದಿಂದಾಗಿ ಅಥವಾ ಈ ಒಂದು ಇನ್ವೆಸ್ಟ್ಮೆಂಟ್ ಏನು ಪ್ಲ್ಯಾನ್ ಡಿಸ್ಇನ್ವೆಸ್ಟ್ಮೆಂಟ್ನ ಪ್ಲ್ಯಾನ್ ಒಂದು ರೀತಿಯ ಡಿಸ್ಇನ್ವೆಸ್ಟ್ಮೆಂಟ್ ಅಂತಲೇ ಕರಿಬೋದು. ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನ್ನ ಅಡಿಯಲ್ಲಿ ಕೈಗೊಳ್ತಾ ಇರುವಂತಹ ಕ್ರಮದಿಂದಾಗಿ ನಾಗರಿಕರಿಗೆ ಅಡಿಷ್ನಲ್ ಬೆನಿಫಿಟ್ ಏನಾಗುತ್ತೆ, ನಾಗರಿಕರಿಗೆ ನಿಜವಾಗ್ಲೂ ಇದರಿಂದ ಲಾಭ ಎಷ್ಟರ ಮಟ್ಟಿಗೆ ಆಗುತ್ತೆ. ಮೂರನೇ ಹಂತದಲ್ಲಿ ಭಾರತ ಸರ್ಕಾರ ಈ ಒಂದು ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನ್ ಪ್ರಾಜೆಕ್ಟನ್ನು ಬಿಟ್ಟು ಬೇರೆ ಆಲ್ಟರ್ನೇಟಿವ್ ವ್ಯವಸ್ಥೆಯನ್ನು ಆಲೋಚಿಸಿದೆಯಾ ಅನ್ನುವಂಥದ್ದು. ಈ 3 ವಿಷಯಗಳ ಬಗ್ಗೆ ಮುಖ್ಯವಾಗಿ ನಾವಿಲ್ಲಿ ಮಾತಾಡ್ತಾ ಇರುವಂಥದ್ದು. ಮೊದಲನೇ ಹಂತದಲ್ಲಿ ಐಡಲ್ ಮತ್ತು ಪರ್ಫಾರ್ಮಿಂಗ್ ಅಸೆಟ್ಸ್ಗಳನ್ನು ಸರ್ಕಾರ ಹಂಚೋದಕ್ಕೆ ಅಥವಾ ಲೀಸಿಗೆ ಕೊಡೋದಕ್ಕೆ ಏನು ಮುಂದಾಗಿದೆ. ಇದರ ಅಡಿಯಲ್ಲಿ ರೈಲ್ವೆ ಸ್ಟೇಷನ್ಗಳು, ಹೈವೇಸು, ಒಂದಿಷ್ಟು ಪ್ಯಾಸೆಂಜರ್ ಟ್ರೈನ್ಗಳು, ಡೆಹ್ರಾಡೂನ್ ಅಥವಾ ಡಾರ್ಜಿಲಿಂಗಲ್ಲಿರುವಂತಹ ಒಂದಿಷ್ಟು ಹಿಲ್ ರೈಲ್ವೇಸ್ಗಳನ್ನು ಈ ಒಂದು ಅಸೆಟ್ಸ್ಗಳ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಹೀಗೆ
ಕೊಡೋದಕ್ಕಿಂತ ಮುನ್ನ ಅಥವಾ ಹೀಗೆ ಕೊಡೋದ್ರಿಂದ ನಿಜವಾಗಿಯೂ ಸರ್ಕಾರ ಏನನ್ನು ಸಾಧಿಸಲು ಪ್ರಯತ್ನಿಸ್ತಿದೆ. ಉದಾಹರಣೆಗೆ ಹಿಂದೆ ನೋಡಿದಾಗ ಸರ್ಕಾರದ ಡೆಪ್ ಟು ಜಿ ಡಿ ಪಿ ರೇಷಿಯೋ ಅಂದರೆ ಭಾರತ ಸರ್ಕಾರ ನಮ್ಮ ಜಿ ಡಿ ಪಿ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟಿಗೆ ಅನುಗುಣವಾಗಿ ಎಷ್ಟು ಸಾಲವನ್ನು ಪಡೆದಿದೆ ಅನ್ನುವಂಥದ್ದು 2020-21 ಅಂತ್ಯದವರೆಗೆ ನಮ್ಮ ಈ ಡೆಪ್ ಟು ಜಿ ಡಿ ಪಿ ರೇಷಿಯೋ 60%ಕ್ಕಿಂತ ಹೆಚ್ಚಿಗೆ ಆಗಿದೆ. ಹಿಂದಿನ ವರ್ಷ ಅದು ಇದ್ದಿದ್ದು 48.6%. ಸೊ ಈ ವರ್ಷ 2021-22ಕ್ಕೆ 62%ಕ್ಕೆ ಏರಿಕೆ ಆಗಲಿದೆ ಅನ್ನುವಂಥದ್ದು. ಇದನ್ನು ನೋಡಿದಾಗ ಒಟ್ಟು ಭಾರತ ಸರ್ಕಾರ ರಿಸೋರ್ಸಸ್ ಅಥವಾ ಇದರ ಹತ್ರ ಆರ್ಥಿಕ ಸಹಾಯ ಅಥವಾ ಆರ್ಥಿಕ ಕ್ಷಮತೆ ಜಾಸ್ತಿ ಇಲ್ಲದೇ ಇರುವಂತಹ ಕಾರಣಕ್ಕೆ ಈ ಒಂದು ಐಡಲ್ ಮತ್ತು ಪರ್ಫಾರ್ಮಿಂಗ್ ಅಸೆಟ್ಸ್ಗಳನ್ನು ಕೊಟ್ಟು ಅದರಿಂದ ಹಣವನ್ನು ಹೆಚ್ಚಿನ ಹೊಸ ಪ್ರಾಜೆಕ್ಟ್ಸ್ಗಳಿಗೆ ಇನ್ವೆಸ್ಟ್ ಮಾಡೋದಕ್ಕೆ ಅನುಕೂಲವಾಗುವಂತಹ ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಳ್ತಾ ಇದೆ ಅನ್ನುವಂಥದ್ದು. ಈ ಒಂದು ಅಸೆಟ್ ಮಾನಿಟೈಸೇಷನ್ನಿಂದಾಗಿ ನಾಗರಿಕರ ಮೇಲೆ ಏನು ಪ್ರಭಾವ ಬೀಳುತ್ತೆ ಅನ್ನುವಂಥದ್ದು ಎರಡನೇ ಪ್ರಶ್ನೆಯನ್ನು ನೋಡಿದಾಗ ಇಲ್ಲಿ ಮುಖ್ಯವಾಗಿ ಏನು ಪ್ರಾಜೆಕ್ಟ್ಸ್ಗಳನ್ನು ಡಿಸ್ಇನ್ವೆಸ್ಟ್ಮೆಂಟ್ ಅಥವಾ ಪ್ರೈವೇಟ್ ಪ್ಲೇಯರ್ಸ್ಗೆ ಕೊಡಬೇಕು ಅನ್ಕೊಂತಿದ್ದಾರೋ ಆ ಎಲ್ಲ ಪ್ರಾಜೆಕ್ಟ್ಸ್ಗಳನ್ನು ನಾಗರಿಕರು ಕಟ್ಟಿದಂತಹ ಟ್ಯಾಕ್ಸ್ ಹಣದಿಂದನೇ ಕಟ್ಟಿರೋದು. ಯಾಕಂದರೆ ಹೊರಗಿಂದ ಏನು ತಂದಿಲ್ಲ. ಸೊ ಆ ಟ್ಯಾಕ್ಸ್ ಹಣದಿಂದ ಪಡ್ಕೊಂಡು ಕಟ್ಟಿದಂತಹ ಪ್ರಾಜೆಕ್ಟ್ಸ್ಗಳು ಇವತ್ತು ನೀವು ಪ್ರೈವೇಟ್ ಪ್ಲೇಯರ್ಸಿಗೆ ಕೊಡ್ತೀರಾ. ಪ್ರೈವೇಟ್ ಪ್ಲೇಯರ್ಸು ಅದನ್ನು ದುಡ್ಡು ಕಟ್ಟಿದ ಮೇಲೆ ಅಥವಾ ಇನ್ವೆಸ್ಟ್ಮೆಂಟ್ ಮಾಡಿದ ಮೇಲೆ ಅದರಿಂದ ಮತ್ತೆ ಜನರಿಂದಾನೇ ವಸೂಲಿ ಮಾಡ್ತಾರೆ. ಟೋಲ್ ಟ್ಯಾಕ್ಸ್ ಆಗಿರಬಹುದು, ರೈಲ್ವೆ ಸ್ಟೇಷನಲ್ಲಿ ಇರುವಂತಹ ಚಾರ್ಜಸ್ ಆಗಿರಬಹುದು. ಸೊ ಇಲ್ಲಿ ಟ್ಯಾಕ್ಸ್ ಮೇಲೆ ಮತ್ತೆ ಟ್ಯಾಕ್ಸು. ಮೊದಲಿಗೆ ಟ್ಯಾಕ್ಸ್ ಕಟ್ಟಿದ್ದೀವಿ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ನ ಕಟ್ಟೋಕ್ಕೆ, ಈಗ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ನ ಉಪಯೋಗಿಸೋಕ್ಕೆ ಮತ್ತೆ ಟ್ಯಾಕ್ಸ್ ಕಟ್ಟಬೇಕು. ಸೊ ಒಂದು ರೀತಿಯಲ್ಲಿ ನಾಗರಿಕರ ಮೇಲೆ ಎರಡು ರೀತಿಯ ಅಂದರೆ ಡಬಲ್ ಹೊರೆ ಬೀಳುವ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ ಅನ್ನುವಂತಹ ವಿಷಯವನ್ನು ಇಲ್ಲಿ ಲೇಖಕರು ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಸೊ ಯಾವೆಲ್ಲ ಪಬ್ಲಿಕ್ ಸೆಕ್ಟರ್ ಎಂಟಿಟೀಸ್ ಇದ್ದಾವೆ, ಪ್ರೈವೇಟ್ ಕಂಪನೀಸ್ಗಳು ತಗೊಂಡಾಗ ಅವ್ರು ಏನು ಸಾಮಾಜಿಕ ಒಳಿತಿಗೋಸ್ಕರ ಅಥವಾ ಸೋಷಲ್ ಬೆನಿಫಿಟ್ಗೋಸ್ಕರ ಏನು ಮಾಡಲ್ಲ. ಅವರು ಮೇಜರ್ ಬೆನಿಫಿಟ್ಟೇ ಪ್ರಾಫಿಟ್ ಇರುತ್ತೆ. ಸೊ ಪ್ರಾಫಿಟ್ ಅಂತ ಇದ್ದಾಗ ಅದಕ್ಕೆ ಸಂಬಂಧಿತವಾಗಿ ಹಣವನ್ನು ಸಹ ನಾಗರಿಕರ ಮೇಲೆ ಹಾಕ್ತಾರೆ. ಸೊ ಆ ನಾಗರಿಕರ ಮೇಲೆ ಹಾಕುವಂತಹ ಹಣದ ಅಭಾವ ಅಥವಾ ಕಾಸ್ಟ್ ಜಾಸ್ತಿ ಆಗುತ್ತೆ ಅನ್ನುವಂತಹ ಭಯವನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇರುವಂಥದ್ದು. ನೀತಿ ಆಯೋಗ ಹೇಳ್ತಾ ಇರೋ ಹಾಗೆ ಮೊನ್ನೆ ನೋಡಿದಂತಹ ಸುದ್ದಿ ವಿಶ್ಲೇಷಣೆಯಲ್ಲಿ ನಾವು ನೋಡಿದ್ವಿ, ಇಲ್ಲಿ ಪ್ರೈಸಸ್ಗಳನ್ನು ರೆಗ್ಯುಲೇಟ್ ಮಾಡಲಾಗುತ್ತದೆ ಅನ್ನುವಂತಹ ಮಾತನ್ನು ಹೇಳಿತ್ತು. ಬಟ್ ಎಷ್ಟರ ಮಟ್ಟಿಗೆ ಪ್ರೈವೇಟ್ ಪ್ಲೇಯರ್ಸ್ ಅದನ್ನು ಒಪ್ಕೋತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿರುವಂತಹ ವಿಷಯವೇ ಆಗಿರುತ್ತದೆ. ಹಾಗೆ ಇಲ್ಲಿ ಇನ್ನೊಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡ್ತಾ ಇರುವಂಥದ್ದು, ಈ ರೀತಿಯ ಡಿಸ್ಇನ್ವೆಸ್ಟ್ಮೆಂಟು ಅಥವಾ ಪ್ರೈವೇಟ್ ಡಿಸ್ಟ್ರಿಬ್ಯೂಷನ್ ಕಂಪನಿ ಅಥವಾ ಡಿಸ್ಕಾಮ್ಸ್ ಅಂತ ಏನು ಕರಿತೀವಿ, ಬೆಸ್ಕಾಮ್ ಆಯಿತು, ಚೆಸ್ಕಾಮ್ ಆಯಿತು, ಇವೆಲ್ಲ ಡಿಸ್ಟ್ರಿಬ್ಯೂಷನ್ ಕಂಪನಿಗಳು ಪವರ್ ಇದರಲ್ಲಿರೋದು. ಕಾಂಗ್ರೆಸ್ ಸರ್ಕಾರವಿದ್ದಾಗ ಈ ರೀತಿಯ ಪವರ್ ಡಿಸ್ಟ್ರಿಬ್ಯೂಷನ್ ಕಂಪನಿಗಳನ್ನು ಪ್ರೈವೇಟೈಸ್ ಮಾಡೋದಕ್ಕೆ ಪ್ರಯತ್ನಗಳನ್ನು ನಡೆಸಿದರು. ಆದರೆ ಒಂದು ರೀತಿಯಲ್ಲಿ ಪ್ರೈವೇಟೈಸ್ ಮಾಡಿದ ನಂತರ ಎಲೆಕ್ಟ್ರಿಸಿಟಿ ಅಥವಾ ವಿದ್ಯುತ್ತಿನ ಟ್ಯಾರಿಫ್ ಏನಿತ್ತು ತುಂಬ ಜಾಸ್ತಿ ಆಗಿತ್ತು. ಉದಾಹರಣೆಗೆ ಡೆಲ್ಲಿಯಲ್ಲಿ ಬಹಳಷ್ಟು ಸರಿ ನಾವು 2017-18 ಆಪ್ ಸರ್ಕಾರ ಬರೋದಕ್ಕಿಂತ ಮುನ್ನ ಎಲೆಕ್ಟ್ರಿಸಿಟಿ ಮೇಲೆ ಅಥವಾ ಒಂದೊಂದು ಮನೆಗೆ ಮಿನಿಮಮ್ 5-6 ಸಾವಿರ ಬಿಲ್ ಬರ್ತಾ ಇತ್ತಂತೆ. ಆಪ್ ಸರ್ಕಾರ ಬಂದ ಮೇಲೆ ಅದು 2,000ಕ್ಕೆ ಇಳಿದಿದೆ. ಅಂದರೆ ಪ್ರೈವೇಟೈಸೇಷನ್ನಿಂದಾಗಿ ನಾಗರಿಕರ ಮೇಲೆ, ಗ್ರಾಹಕರ ಮೇಲೆ ಹೆಚ್ಚಿನ ಹೊರೆ ಬೀಳುವಂತಹ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ ಅನ್ನುವಂತಹ ವಿಷಯವನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಸೊ ಸರಿಯಾದ ರೆಗ್ಯುಲೇಷನ್ ಇಲ್ಲದೆ ಇರುವಾಗ ಇದು ಉಲ್ಟಾ ಹೊಡೆಯುತ್ತೆ ನಾಗರಿಕರಿಗೆ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಕೊನೆಯ ಹಂತದಲ್ಲಿ ಬೇರೆ ದಾರಿ ಏನಾದರೂ ಸರ್ಕಾರ ಆಲೋಚಿಸಿದೆಯಾ, ಬೇರೆ ದಾರಿ ಇದೆಯಾ ಅನ್ನುವಂಥದ್ದು ಮೊದಲನೇದು. ಈಗ ನಾವು ಮೊದಲಿಗೆ ಅಲ್ಲಿ ನೋಡಿದ್ವಿ, ಜಿ ಡಿ ಪಿ ಡೆಪ್ ಟು ಜಿ ಡಿ ಪಿ ರಿಸೋರ್ಸಸ್ ಅಂತೂ ಇಲ್ಲ. ಎಸ್, ರಿಸೋರ್ಸಸ್ ಭಾರತಕ್ಕೆ ಬೇಕಾಗಿದೆ, ಮಾಡಬೇಕು. ಯಾಕಂದರೆ ಬೆಳವಣಿಗೆ ಅನ್ನುವಂಥದ್ದು ಆಗಬೇಕು ಅಂತಂದರೆ ಇನ್ವೆಸ್ಟ್ಮೆಂಟ್ಸ್ ಆಗಲೇಬೇಕು. ಅದು ಕೋವಿಡ್-19 ನಂತರದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಅವಶ್ಯಕತೆ ಇದೆ ಅನ್ನುವಂಥದ್ದು ನಮ್ಗೆ ಗೊತ್ತೇ ಇರುವಂತಹ ಮಾಹಿತಿ. ಸೊ ಇವತ್ತು ಭಾರತ ದೇಶದಲ್ಲಿ ಇರುವಂತಹ ಟ್ಯಾಕ್ಸ್ ಟು ಜಿ ಡಿ ಪಿ ಅಂದರೆ ನಮ್ಮ ಒಟ್ಟು ಜಿ ಡಿ ಪಿಯಲ್ಲಿ ಎಷ್ಟು ಪ್ರತಿಶತ ಟ್ಯಾಕ್ಸ್ ಕಲೆಕ್ಟ್ ಆಗ್ತಾ ಇದೆ ಅನ್ನುವಂಥದ್ದನ್ನು ನೋಡಿದಾಗ 2019-20 ಇದು ಬರೀ 17.4% ಇರುವಂಥದ್ದು. ಇದು ಬೇರೆ ಡೆವಲಪಿಂಗ್ ಅಥವಾ ಅಡ್ವಾನ್ಸ್ಡ್ ನೇಷನ್ಸ್ಗಳಿಗೆ ನೋಡಿದಾಗ ಬಹಳ ಕಡಿಮೆ ಇರುವಂಥದ್ದು. ಸೊ ದೇಶದಲ್ಲಿ ಟ್ಯಾಕ್ಸ್ ಕಂಪ್ಲೈಯನ್ಸನ್ನು ಜಾಸ್ತಿ ಮಾಡುವ ಅವಶ್ಯಕತೆ ಇದೆ. ಈ ಟ್ಯಾಕ್ಸ್ ಕಂಪ್ಲೈಯನ್ಸ್ ಯಾವಾಗ ಜಾಸ್ತಿ ಆಗುತ್ತೆ? ಇರುವಂತಹ ಲೂಪ್ ಹೋಲ್ಸನ್ನು ಸರಿ ಮಾಡಿದಾಗ. ಅಂದರೆ ಇಲ್ಲಿ ಮುಖ್ಯವಾಗಿ ಕಂಪನಿಗಳು ಏನು ಬೈಪಾಸ್ ಮಾಡುವಂತಹ ಸಾಧ್ಯತೆಗಳಿದಾವೋ ಅದನ್ನು ಜಾಸ್ತಿ ಉಪಯೋಗಿಸ್ತಾ ಇದ್ದಾರೆ. ಉದಾಹರಣೆಗೆ 2005 ಮತ್ತು 2006 ಗವರ್ಮೆಂಟ್ ಕೊಟ್ಟಿರುವಂತಹ ಡೇಟಾದ ಪ್ರಕಾರ ಬರೀ 40% ಕಂಪನಿಗಳು ಪ್ರಾಫಿಟನ್ನು ಅರ್ನ್ ಮಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ಡಿಕ್ಲೇರ್ ಮಾಡಿದರು. ಅಂದರೆ ಉಳಿದಂತಹ 60% ಕಂಪನಿಗಳು ಅಂದರೆ ಪ್ರಾಫಿಟೇ ಮಾಡ್ತಾ ಇಲ್ವಾ. ಸೊ ಪ್ರಾಫಿಟ್ ಇಲ್ಲದಾಗ ಟ್ಯಾಕ್ಸ್ ಕಟ್ಟೋದನ್ನು ತಪ್ಪಿಸ್ಕೊತಾ ಇದ್ದಾರೆ.
ಅದೇ ರೀತಿಯಲ್ಲಿ 2018-19ರಲ್ಲಿ ಫಿಗರ್ಸು ಇನ್ಕ್ರೀಸ್ ಆಗಿದೆ 51%. ಬಟ್ ಇಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು, ಇನ್ಕ್ರಿಮೆಂಟ್ ಏನೋ ಆಗಿದೆ, ಬಟ್ 11% ಮಾತ್ರ. ಉಳಿದಂತಹ 49% ಇನ್ನೂ ಹಿಂದೆನೇ ಉಳ್ಕೊಂಡಿದೆ. ಹಾಗೆಯೇ 1 ಕೋಟಿಗಿನ ಕಡಿಮೆ ಇರುವಂತಹ ಕಂಪನಿಗಳು ಯಾವ್ಯಾವು ಎಷ್ಟಿದ್ದಾವೆ ಅಂತಂದಾಗ 2005-6ರಲ್ಲಿ 55% ಅನ್ನುವಂತಹ ಡೇಟಾ ಕೊಡಲಾಗಿತ್ತು. ಇದು 2018-19ರಲ್ಲಿ 43%ಕ್ಕೆ ಇಳಿಕೆಯಾಗಿದೆ. ಇಲ್ಲಿ ಕಂಪನಿಗಳು ಆ್ಯಕ್ಚುಲಿ ತಮ್ಮನ್ನು ತಾವು ಒಂದಿಷ್ಟು ಟ್ಯಾಕ್ಸಸ್ಗಳಿಂದ ಆಗಿರಬಹುದು ಅಥವಾ ರೆಗ್ಯುಲೇಟರಿ ಪ್ರೋಸೆಸ್ಸಿಂದ ಆಗಿರಬಹುದು ಕಾಪಾಡಿಕೊಳ್ಳೋದಕ್ಕೋಸ್ಕರ ಈ ರೀತಿಯಾಗಿ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ. ಭಾರತದಲ್ಲಿ ಇವತ್ತು ಇದೇ ಟ್ಯಾಕ್ಸ್ ಟು GDPಯನ್ನು ಏನಾದರೂ ನಾವು ಹೆಚ್ಚಿಸಿದ್ದಲ್ಲಿ ಈ ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನ್ ಅವಶ್ಯಕತೆಯೇ ಇರ್ತಾ ಇದ್ದಿಲ್ಲ ಅನ್ನುವಂತಹ ಒಂದು ಮಾತನ್ನು ಇಲ್ಲಿ ಲೇಖಕರು ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಒಟ್ಟಾರೆ ಹೇಗೆ ಈ ಒಂದು ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನ್ ಮುಂದಿನ ದಿನಗಳಲ್ಲಿ ನಾಗರಿಕರ ಪರವಾಗಿಲ್ಲದೆಯಾ, ದೇಶದ ಬೆಳವಣಿಗೆಗೋಸ್ಕರ ಸರ್ಕಾರ ಏನು ಆಲೋಚಿಸಿದೆಯೋ ಅದೇ ನಿಟ್ಟಿನಲ್ಲಿ ಅನುಕೂಲವಾಗಲಿದೆಯಾ ಅನ್ನುವಂತಹ ವಿಷಯಗಳನ್ನು ಮುಂದಿನ ಸಮಯದಲ್ಲಿ ಕಾದು ನೋಡಬೇಕಾಗಿರುವಂಥದ್ದು. ಸೊ ಅದನ್ನು ಹೋಪ್ಫುಲಿ ಮುಂದಿನ ದಿನ ನೋಡೋಣ. ಮುಂದಿನ ಆರ್ಟಿಕಲ್, ಸ್ಪಿರಿಟ್ ಆಫ್ ಫೆಡರಲಿಸಮ್ ಲೈಸ್ ಇನ್ ಕನ್ಸಲ್ಟೇಷನ್. ಸೊ ಇಲ್ಲಿ ಮುಖ್ಯವಾಗಿ ಲೇಖಕರು ಹೇಳ್ತಾ ಇರುವಂಥದ್ದು ಫೆಡರಲಿಸಮ್ನ ಜೀವ ಕನ್ಸಲ್ಟೇಷನ್ನಲ್ಲಿ ಉಳ್ಕೊಂಡಿದೆ ಅನ್ನುವಂಥದ್ದು, ಅಂದರೆ ಮಾತುಕತೆಯಲ್ಲಿ. ಈ ಒಂದು ಆರ್ಟಿಕಲ್ ಯಾಕೆ ಮಾತಾಡ್ತಾ ಇದ್ದೀವಿ ಅನ್ನೋದಕ್ಕಿಂತ ಮುನ್ನ ತಮಗೆ 7ನೇ ಶೆಡ್ಯೂಲ್, ಸಂವಿಧಾನದ 7ನೇ ಶೆಡ್ಯೂಲ್ನಲ್ಲಿ 3 ಲಿಸ್ಟ್ಗಳನ್ನು ಕಾಣ್ತೀವಿ. ಒಂದು ಸೆಂಟ್ರಲ್ ಲಿಸ್ಟು, 2ನೇದು ಸ್ಟೇಟ್ ಲಿಸ್ಟು ಹಾಗೂ 3ನೇದು ಕನ್ಕರೆಂಟ್ ಲಿಸ್ಟು. ಇಲ್ಲಿ ಎಲ್ಲ ಲಿಸ್ಟ್ಗಳಲ್ಲಿ ಒಂದಿಷ್ಟು ಸಬ್ಜೆಕ್ಟ್ಸ್ಗಳನ್ನು ಕೊಡಲಾಗಿದೆ, ಯಾವೆಲ್ಲ ಪ್ರಾವಧಾನಗಳ ಮೇಲೆ ಆ ಒಂದು ಭಾಗ ತನ್ನ ಕಡೆಯಿಂದ ಕಾನೂನನ್ನು ಮಾಡಬಹುದು ಅನ್ನುವಂಥದ್ದು. ಆದರೆ ಇತ್ತೀಚಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ಕನ್ಕರೆಂಟ್ ಲಿಸ್ಟ್ನಲ್ಲಿ ಯೂನಿಲ್ಯಾಟ್ರಲ್ ಆಗಿ ಡಿಸಿಷನ್ಸ್ಗಳನ್ನು ತಗೊಳ್ತಾ ಇರುವಂತಹ ನಿಟ್ಟಿನಲ್ಲಿ ಈ ಆರ್ಟಿಕಲ್ ಅಥವಾ ಫೆಡರಲಿಸಮ್ ಸ್ಪಿರಿಟನ್ನು ಉಳಿಸ್ಕೊಳ್ಳುವಂತಹ ವಿಷಯಕ್ಕೆ ಸಂಬಂಧಿತವಾದಂತಹ ಚರ್ಚೆ ಆಗ್ತಿದೆ. ಈಗ ಸೆಂಟ್ರಲ್ ಲಿಸ್ಟ್ನಲ್ಲಿ ಕೇಂದ್ರ ಸರ್ಕಾರ ಎಕ್ಸ್ಕ್ಲೂಸಿವ್ ಆಗಿ ಕಾನೂನನ್ನು ಮಾಡಬಹುದು, ಸ್ಟೇಟ್ ಲಿಸ್ಟ್ನಲ್ಲಿ ರಾಜ್ಯ ಸರ್ಕಾರಗಳು ಎಕ್ಸ್ಕ್ಲೂಸಿವ್ ಆಗಿ ಕಾನೂನನ್ನು ಮಾಡಬಹುದು. ಕನ್ಕರೆಂಟ್ ಲಿಸ್ಟ್ನಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಒಗ್ಗೂಡಿ ದೇಶಾದ್ಯಂತ ಕಾಮನ್ ಅಥವಾ ಒಂದೇ ಸಮಾನವಾದ ಕಾನೂನನ್ನು ತರುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಸಬ್ಜೆಕ್ಟ್ಸ್ಗಳನ್ನು ಇಡಲಾಗಿದೆ. ಆದರೆ ಇಲ್ಲಿ ಕನ್ಕರೆಂಟ್ ಲಿಸ್ಟ್ನಲ್ಲಿ ಕಾನೂನನ್ನು ಮಾಡಬೇಕಾದ್ರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳ ಜೊತೆ ಯಾವುದೇ ಚರ್ಚೆ ಮಾಡದೇ ಇರುವಂಥದ್ದು ಇಲ್ಲಿ ಒಂದು ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದೆ ಅನ್ನುವಂತಹ ಮಾತನ್ನು ಹೇಳಲಾಗ್ತಾ ಇರುವಂಥದ್ದು. ಉದಾಹರಣೆಗೆ ಕೇರಳದ ಚೀಫ್ ಮಿನಿಸ್ಟರ್ ಆದಂತಹ ಪಿನರಾಯಿ ವಿಜಯನ್ ಅವರು ಮುಖ್ಯವಾಗಿ ಫೆಡರಲಿಸಮಿಗೆ ಸಂಬಂಧಿತವಾದಂತಹ ವಿಷಯಕ್ಕೆ ತಮ್ಮ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಯಾಕಂದರೆ ಕನ್ಕರೆಂಟ್ ಲಿಸ್ಟ್ನಲ್ಲಿ ಇರುವಂತಹ ಸಬ್ಜೆಕ್ಟ್ಸ್ಗಳ ಮೇಲೆ ಡಿಸ್ಕಷನ್ ಇಲ್ಲದೆ ಕೇಂದ್ರ ಸರ್ಕಾರ ಯೂನಿಲ್ಯಾಟ್ರಲ್ ಆಗಿ ಡಿಸಿಷನ್ಸ್ ತಗೊಳ್ತಾ ಇದೆ ಅನ್ನುವಂಥದ್ದು. ಅದೇ ರೀತಿಯಲ್ಲಿ ತಮಿಳುನಾಡು ಸರ್ಕಾರದ ಚೀಫ್ ಮಿನಿಸ್ಟರ್ MK ಸ್ಟಾಲಿನ್ ಅವರು ಸಹ ತಮ್ಮ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಕೇರಳ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆ್ಯಕ್ಚುಲಿ ಎಲೆಕ್ಟ್ರಿಸಿಟಿ ಅಮೆಂಡ್ಮೆಂಟ್ ಬಿಲ್ ಇದೇನು ಅನ್ನುವಂಥದ್ದನ್ನು ಚರ್ಚೆ ಸಂಕ್ಷಿಪ್ತವಾಗಿ ಮಾಡೋಣ. ಎಲೆಕ್ಟ್ರಿಸಿಟಿ ಅಮೆಂಡ್ಮೆಂಟ್ ಬಿಲ್ 2020ರಲ್ಲಿ ಮಾಡಿದಂತಹ ಬದಲಾವಣೆಗಳಿಗೆ ಸಂಬಂಧಿಸಿದಂತೆ ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿದರು. ಅದೇ ರೀತಿಯಲ್ಲಿ ತಮಿಳುನಾಡು ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲೂ ಫಾರ್ಮ್ ಬಿಲ್ಸ್, 3 ಫಾರ್ಮ್ ಬಿಲ್ಸ್ಗಳನ್ನು ಮುಖ್ಯವಾಗಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿತ್ತು. ಆ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ವಿರೋಧವನ್ನು ವ್ಯಕ್ತಪಡಿಸಿದರು. ಯಾಕೆ? ಕನ್ಕರೆಂಟ್ ಲಿಸ್ಟಲ್ಲಿ ಸಬ್ಜೆಕ್ಟ್ ಇದ್ದ ಮೇಲೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಇಬ್ಬರಿಗೂ ಸಹ ಕಾನೂನು ಮಾಡುವಂತಹ ಪ್ರಾವಧಾನವಿದೆ. ಬಟ್ ಒಂದು ವೇಳೆ ಕೇಂದ್ರ ಸರ್ಕಾರ ಮಾಡಿದಂತಹ ಕಾನೂನು ಅಥವಾ ರಾಜ್ಯ ಸರ್ಕಾರ ಮೊದಲೇ ಕಾನೂನು ಮಾಡಿದ್ದಲ್ಲೂ ಸಹ ಕೇಂದ್ರ ಸರ್ಕಾರ ಕಾನೂನು ಮಾಡಿದರೆ ಕೇಂದ್ರ ಸರ್ಕಾರದ ಕಾನೂನು ರಾಜ್ಯ ಸರ್ಕಾರಕ್ಕಿಂತ ಮೇಲ್ಗೈಯನ್ನು ಪಡ್ಕೋತಿದೆ. ಒಂದು ವೇಳೆ ರಾಜ್ಯ ಸರ್ಕಾರದ ಮಾಡಿದಂತಹ ಕಾನೂನು ರಾಷ್ಟ್ರಪತಿಗಳಿಂದ ಪ್ರೆಸಿಡೆನ್ಷಿಯಲ್ ಅಸೆಂಟ್ ಪಡೆದಿದ್ದರೆ ಮಾತ್ರ ಕೇಂದ್ರ ಸರ್ಕಾರದ ಕಾನೂನಿಗಿನ ಮೇಲ್ಗೈಯನ್ನು ಪಡೆಯಲು ಸಾಧ್ಯವಾಗುತ್ತದೆ. ಸೊ ಜನರಲ್ ಕೇಸಸ್ಸಲ್ಲಿ ಮೇಲುಗೈ ಯಾವಾಗಲೂ ಕೇಂದ್ರ ಸರ್ಕಾರ ತಂದಂತಹ ಮಸೂದೆಯನ್ನೇ ಸಿಗುತ್ತದೆ ಅನ್ನುವಂಥದ್ದು. ಸೊ ಇಲ್ಲಿ ತಮಿಳುನಾಡು ಮತ್ತು ಕೇರಳ ಸರ್ಕಾರ ಮಾಡ್ತಾ ಇರುವಂತಹ ವಿರೋಧದ ಬಗ್ಗೆ ಮಾತಾಡಿದ್ವಿ. ಏನು ಆ ವಿರೋಧಗಳು? ಯಾಕೆ? ಈಗ ಎಲೆಕ್ಟ್ರಿಸಿಟಿ ಅಮೆಂಡ್ಮೆಂಟ್ ಬಿಲ್ ಅಂತಿದ್ದೀವಿ, ಏನಕ್ಕೆ ಅದ್ರ ಬಗ್ಗೆ ವಿರೋಧ? ಫಾರ್ಮ್ ಬಿಲ್ಸ್ ಅಂತಿದ್ದೀವಿ, ಏನಕ್ಕೆ ಅದ್ರ ಬಗ್ಗೆ ವಿರೋಧ? ಅದನ್ನು ಇಲ್ಲಿ 2ನೇ ಹಂತದಲ್ಲಿ ನೋಡೋಣ. ಮೊದಲನೇ ಹಂತದಲ್ಲಿ ಫಾರ್ಮ್ ಬಿಲ್ಸ್ ಬಗ್ಗೆ ಮಾತಾಡೋಣ. 1 ವರ್ಷದ ಹಿಂದೆ 3 ಫಾರ್ಮ್ ಬಿಲ್ಸ್ಗಳನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂತು. ಮುಖ್ಯವಾಗಿ ಈ ಒಂದು ಅಗ್ರಿಕಲ್ಚರ್ ಅಥವಾ ಕೃಷಿಗೆ ಸಂಬಂಧಿತವಾದಂತಹ ವಿಷಯಗಳು ಸ್ಟೇಟ್ ಲಿಸ್ಟ್ ಎಂಟ್ರಿ 14ರ ಕೆಳಗಡೆ ಬರ್ತವೆ. ಸ್ಟೇಟ್ ಲಿಸ್ಟ್ ಎಂಟ್ರಿ 14ರ ಕೆಳಗೆ ಬರ್ತವೆ.
ಬಟ್ ಇವತ್ತು ಕೇಂದ್ರ ಸರ್ಕಾರ ತಂದಂತಹ ಕಾನೂನು ಕನ್ಕರೆಂಟ್ ಲಿಸ್ಟ್ನಲ್ಲಿ ಇರುವಂತಹ ಎಂಟ್ರಿ 33ಕ್ಕೆ ಸಂಬಂಧಿತವಾಗಿರುತ್ತದೆ. ಅದು ಏನು? ಟ್ರೇಡ್ ಆ್ಯಂಡ್ ಕಾಮರ್ಸ್ ಕ್ಲಾಸ್. ಈ ಕ್ಲಾಸನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಕೇಂದ್ರ ಸರ್ಕಾರ ಅಗ್ರಿಕಲ್ಚರ್ ಕ್ಷೇತ್ರದಲ್ಲಿ ಇಂಟರ್ಫಿಯರ್ ಮಾಡಲು ಪ್ರಯತ್ನಿಸ್ತಿದೆ ಅನ್ನುವಂಥದ್ದು. ಈ ಒಂದು ತಪ್ಪಿನ ಬಗ್ಗೆ ಆ್ಯಕ್ಚುಲಿ ಕೇರಳ ಸರ್ಕಾರ ತನ್ನ ರೆಸಲ್ಯೂಷನ್ ಅಥವಾ ತಮಿಳುನಾಡು ಸರ್ಕಾರ ತನ್ನ ರೆಸಲ್ಯೂಷನನ್ನು ತಂದಿರುವಂಥದ್ದು. ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಯಾಕೆ ಇದು ಸರಿನಾ ತಪ್ಪ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಸರ್ವೋಚ್ಚ ನ್ಯಾಯಾಲಯವು ಸ್ಟೇಟ್ ಆಫ್ ಬಾಂಬೆ ವರ್ಸಸ್ FN ಬಾಲ್ಸಾರ ಕೇಸ್ ಅಂತ ಹೇಳಿ ಒಂದು ಕೇಸ್ನಲ್ಲಿ ತೀರ್ಪನ್ನು ಕೊಟ್ಟಿತ್ತು. FN ಬಾಲ್ಸಾರ ಇದು ನೆನ್ಪಿಟ್ಕೋಬೇಕು, ಯಾಕಂದರೆ ಈ ಫ್ಯಾಂಬಲ್ಸಿಗೆ ಸಂಬಂಧಿತವಾದಂತಹ ವಿಷಯಗಳು ಬಂದಾಗ ಈ ರೀತಿಯ ಜಜ್ಮೆಂಟ್ಸ್ ಹೇಳಿದಾಗ ನಮ್ಮ ಆರ್ಗ್ಯುಮೆಂಟಿಗೆ ಆ್ಯಕ್ಚುಲಿ ಹೆಚ್ಚಿನ ಒಂದು ವ್ಯಾಲ್ಯೂ ಸಿಗುತ್ತೆ. ಸೊ ಈ ಒಂದು ಸ್ಟೇಟ್ ಆಫ್ ಬಾಂಬೆ ವರ್ಸಸ್ FN ಬಲ್ಸಾರ ಕೇಸ್ನಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಹೇಳಿದಂಥದ್ದು, ಒಂದು ವೇಳೆ ಕೇಂದ್ರ ಸರ್ಕಾರ ತಂದಂತಹ ಕಾನೂನು ಏನಾದರೂ ರಾಜ್ಯ ಸರ್ಕಾರಗಳ ಅಡಿಯಲ್ಲಿ ಕೊಟ್ಟಂತಹ ಪ್ರಾವಧಾನದ ಮೇಲೆ ಆಗಿದ್ದಲ್ಲಿ ಅದು ಕನ್ಕರೆಂಟ್ ಲಿಸ್ಟರ್ ಆಗಿರಬಹುದು, ಯೂನಿಯನ್ ಲಿಸ್ಟರ್ ಆಗಿರಬಹುದು, ಆ ಸಮಯದಲ್ಲಿ ಡಾಕ್ಟ್ರಿನ್ ಆಫ್ ಪಿತ್ ಆ್ಯಂಡ್ ಸಬ್ಸ್ಟೆನ್ಸ್ನ ಅಡಿಯಲ್ಲಿ ರಾಜ್ಯ ಸರ್ಕಾರದ ಕಾನೂನಿಗೆ ಮನ್ನಣೆಯನ್ನು ಕೊಡಲು ಸಾಧ್ಯವಿದೆ ಅಥವಾ ಸಿಗುತ್ತದೆ ಅನ್ನುವಂಥದ್ದು. ಡಾಕ್ಟ್ರಿನ್ ಆಫ್ ಪಿತ್ ಆ್ಯಂಡ್ ಸಬ್ಸ್ಟೆನ್ಸಸ್ ಏನು? ಲೆಜಿಸ್ಲೇಚರಿಗೆ ಕೊಟ್ಟಂತಹ ಪವರ್ಸ್ಗಳ ಅಡಿಯಲ್ಲಿ 3 ಲಿಸ್ಟ್ಗಳ ಮೇಲೆ ಪ್ರಾವಧಾನಗಳನ್ನು ಕಾನೂನು ಮಾಡುವಂತಹ ಪ್ರಾವಧಾನವನ್ನು ಸಂವಿಧಾನದಲ್ಲಿ ಕೊಡಲಾಗಿದೆ. ಒಂದು ವೇಳೆ ಯೂನಿಯನ್ ಸ್ಟೇಟ್ ಮೇಲೆ ಅಥವಾ ಸ್ಟೇಟ್ ಯೂನಿಯನ್ ಮೇಲೆ ಇರುವಂತಹ ಕಾನೂನುಗಳಲ್ಲಿ ಓವರ್ಲ್ಯಾಪ್ ಆದಾಗ ಕಾರಣಾಂತರಗಳಿಂದ ಆ ಒಂದು ಸಂದರ್ಭದಲ್ಲಿ ಯಾವ ಒಂದು ಕಾನೂನಿನ ಅಡಿಯಲ್ಲಿ ಅಥವಾ ಯಾರ ಒಂದು ದಾಯರೆಯಲ್ಲಿ ಬರುತ್ತದೆ ಅನ್ನುವಂತಹ ವಿಷಯವನ್ನು ಡಿಸೈಡ್ ಮಾಡುವಂತಹ ಪರಿಸ್ಥಿತಿಯನ್ನು ಅಥವಾ ಸಿಚುವೇಷನನ್ನು ಕನ್ಸಿಡರ್ ಮಾಡುವಂಥದ್ದು ಡಾಕ್ಟ್ರಿನ್ ಆಫ್ ಪಿತ್ ಆ್ಯಂಡ್ ಸಬ್ಸ್ಟೆನ್ಸ್ ಹೇಳುತ್ತದೆ. ಸೊ ರಾಜ್ಯ ಸರ್ಕಾರದ ಅಡಿಯಲ್ಲಿ ಬಂದರೆ ಕೇಂದ್ರ ಸರ್ಕಾರ ಮಾಡಿದರೆ ಅದನ್ನು ನಲ್ ಆ್ಯಂಡ್ ವಾಯ್ಡ್ ಹೇಳ್ತೀವಿ. ಇಲ್ಲ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಮಾಡಿದರೆ ಅದನ್ನು ನಲ್ ಆ್ಯಂಡ್ ವಾಯ್ಡ್ ಹೇಳ್ತೀವಿ. ಸೊ ಡಾಕ್ಟ್ರಿನ್ ಆಫ್ ಪಿತ್ ಆ್ಯಂಡ್ ಸಬ್ಸ್ಟೆನ್ಸ್ನ ಅಡಿಯಲ್ಲಿ ಕಾನೂನುಗಳು ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಆಗಿರೋದ್ರಿಂದ ಒಂದಲ್ಲ ಒಂದು ಸಮಯದಲ್ಲಿ ಓವರ್ಲ್ಯಾಪ್ ಆಗುವಂತಹ ಸಂದರ್ಭಗಳು ಉಂಟಾಗುವಂತಹ ಸಾಧ್ಯತೆಗಳು ಇರ್ತವೆ. ಆ ಒಂದು ಉಂಟಾಗುವಂತಹ ಸಾಧ್ಯತೆಗೆ ಅನುಗುಣವಾಗಿ ಡಾಕ್ಟ್ರಿನ್ ಆಫ್ ಪಿತ್ ಆ್ಯಂಡ್ ಸಬ್ಸ್ಟೆನ್ಸಸ್ಸನ್ನು ತಂದಿರುವಂಥದ್ದು. ಅರ್ಥ ಆಯ್ತಲ್ಲ ಇಲ್ಲಿಗೆ? ಸೊ ಇಲ್ಲಿ ಮುಖ್ಯವಾಗಿ ಮೊದಲನೇ ಹಂತದಲ್ಲಿ ಹೇಗೆ ಕೃಷಿ ಕ್ಷೇತ್ರದಲ್ಲಿ ಕೇಂದ್ರ ಸರ್ಕಾರ ತನ್ನ ಹಸ್ತಕ್ಷೇಪ ಎಂಟ್ರಿ 33 ಕನ್ಕರೆಂಟ್ ಲಿಸ್ಟ್ನಲ್ಲಿ ಇರೋದನ್ನು ಉಪಯೋಗಿಸಿ ಎಂಟ್ರಿ 14 ಸ್ಟೇಟ್ ಲಿಸ್ಟ್ ಆದಂತಹ ಕೃಷಿ ಒಳಗಡೆ ಹಸ್ತಕ್ಷೇಪ ಮಾಡ್ತಿದೆ ಅನ್ನುವಂಥದ್ದು ಇಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಎರಡನೇ ಹಂತದಲ್ಲಿ ಮೇಜರ್ ಪೋರ್ಟ್ ಅಥಾರಿಟೀಸ್ ಆ್ಯಕ್ಟ್ ಅಂತ ಹೇಳಿ 2021 ಮಸೂದೆಯನ್ನು ಜಾರಿಗೆ ತರಲಾಯಿತು. ಇದರ ಅಡಿಯಲ್ಲಿ ಮುಖ್ಯವಾಗಿ ಮೇಜರ್ ಪೋರ್ಟ್ಗಳು ಭಾರತದಲ್ಲಿ ಏನೆಲ್ಲ ಇದಾವಲ್ಲ ಅವುಗಳಿಗೆ ಸಂಬಂಧಿಸಿದಂತೆ ಕಾನೂನು ಇಲ್ಲಿ ತರುವಂತಹ ಪ್ರಾವಧಾನವನ್ನು ಮಾಡಲಾಯಿತು. ಈ ಒಂದು ಸಂದರ್ಭದಲ್ಲಿ ಮುಖ್ಯವಾಗಿ ಲೋಕಲ್ ಲಾಸ್ ಏನೆಲ್ಲ ಇದಾವೆ, ಗೋವಾದಾಗಿರಬಹುದು, ಗೋವಾ ಪಂಚಾಯತ್ ರಾಜ್ ಆ್ಯಕ್ಟ್, ಗೋವಾ ಲ್ಯಾಂಡ್ ಡೆವಲಪ್ಮೆಂಟ್ ಆ್ಯಂಡ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ರೆಗ್ಯುಲೇಷನ್ 2010, ಗೋವಾ ಲ್ಯಾಂಡ್ ರೆವೆನ್ಯೂ ಕೋಡ್. ಸೊ ಗೋವಾದ ಲೋಕಲ್ ಆ್ಯಕ್ಟ್ಸ್ಗಳ ಮೇಲೆ ಪ್ರಭಾವ ಬೀದ್ದಿತ್ತು ಈ ಒಂದು ಕಾನೂನಿಂದಾಗಿ. ಇನ್ನೊಂದು ಹಂತದಲ್ಲಿ ಎಂಟ್ರಿ 31 ಕನ್ಕರೆಂಟ್ ಲಿಸ್ಟ್ನ ಬಗ್ಗೆ ಇಲ್ಲಿ ಹೇಳಲಾಗ್ತಿದೆ. ಇದರ ಅಡಿಯಲ್ಲಿ ನಾನ್ ಮೈನರ್ ಅಥವಾ ನಾನ್ ಮೇಜರ್ ಪೋರ್ಟ್ಸ್ಗಳ ಬಗ್ಗೆ ಪ್ರಾವಧಾನವನ್ನು ಮಾಡಲಾಗಿರುವಂಥದ್ದು. ಆ್ಯಂಡ್ ಈ ಒಂದು ನಾನ್ ಮೇಜರ್ ಪೋರ್ಟ್ಸ್ ಅಂದರೆ ಮೈನರ್ ಪೋರ್ಟ್ಸ್ಗಳು ಏನಿದಾವಲ್ಲ ಇದು ರಾಜ್ಯ ಸರ್ಕಾರಗಳ ಅಡಿಯಲ್ಲಿ ಬರುವಂಥದ್ದು. ಬಟ್ ಕೇಂದ್ರ ಸರ್ಕಾರ ಇಲ್ಲೂ ಸಹ ಹಸ್ತಕ್ಷೇಪವನ್ನು ಇಂಡಿಯನ್ ಪೋರ್ಟ್ ಆ್ಯಕ್ಟ್ 1908 ಇಂಡಿಯನ್ ಪೋರ್ಟ್ ಆ್ಯಕ್ಟ್ 1908 ಬದಲಾಯಿಸಿ ನ್ಯೂ ಡ್ರಾಫ್ಟ್ ಬಿಲ್ಲನ್ನು ತಂದಿದೆ, ಇಂಡಿಯನ್ ಪೋರ್ಟ್ ಬಿಲ್ 2021. ಇದರ ಅಡಿಯಲ್ಲಿ ಮುಖ್ಯವಾಗಿ ಪ್ಲ್ಯಾನಿಂಗ್, ಡೆವಲಪಿಂಗ್ ಮತ್ತು ರೆಗ್ಯುಲೇಷನ್ ಏನು ನಾನ್ ಮೇಜರ್ ಪೋರ್ಟ್ಸಿಗೆ ಸಂಬಂಧಿತವಾಗಿದೆಯೋ ಇದನ್ನು ಮ್ಯಾರಿಟೈಮ್ ಸ್ಟೇಟ್ ಡೆವಲಪ್ಮೆಂಟಲ್ ಕೌನ್ಸಿಲ್ ಅನ್ನುವಂತಹ ಬಾಡಿಗೆ ಕೊಡ್ತಾ ಇದೆ. ಈ ಒಂದು ಮ್ಯಾರಿಟೈಮ್ ಸ್ಟೇಟ್ ಡೆವಲಪ್ಮೆಂಟಲ್ ಕೌನ್ಸಿಲ್ ಎಲ್ಲಿ ಬರುತ್ತೆ ಅಥವಾ ಯಾರು ಇರ್ತಾರೆ ಇದರಲ್ಲಿ? ಕೇಂದ್ರ ಸರ್ಕಾರದಿಂದ ಚುನಾಯಿತರಾದಂಥವರು ಅಥವಾ ಕೇಂದ್ರ ಸರ್ಕಾರದಿಂದ ನೇಮಕಗೊಂಡವರು. ಇದರಿಂದಾಗಿ ಕೋಸ್ಟಲ್ ಸ್ಟೇಟ್ಸ್ಗಳಲ್ಲಿ ಇರುವಂತಹ ಪವರ್ ಏನು ನಾನ್ ಮೇಜರ್ ಪೋರ್ಟ್ಸ್ಗಳಿಗೆ ಸಂಬಂಧಿತವಾಗಿದೆಯೋ ಆ ಒಂದು ಪವರ್ ಕಳ್ಕೋತಾರೆ ರಾಜ್ಯ ಸರ್ಕಾರಗಳು ಅನ್ನುವಂತಹ ಆಕ್ಷೇಪವನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇರುವಂಥದ್ದು. ಕೊನೆಯ ಹಂತದಲ್ಲಿ ನಾನು ಹಿಂದೆ ಹೇಳಿದೆ ಎಲೆಕ್ಟ್ರಿಸಿಟಿ ಅಮೆಂಡ್ಮೆಂಟ್ ಬಿಲ್ 2020 ಬಗ್ಗೆ. ಇದರ ಬಗ್ಗೆ ಅಥವಾ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಕೇರಳ ಸರ್ಕಾರ ತನ್ನ ವಿರೋಧವನ್ನು ವ್ಯಕ್ತಪಡಿಸಿತ್ತು. ಈ ಎಲೆಕ್ಟ್ರಿಸಿಟಿ ಅಮೆಂಡ್ಮೆಂಟ್ ಬಿಲ್ 2020 ಏನು ಜಾರಿಗೆ ತರಲಾಗಿತ್ತೋ ಇದರ ಅಡಿಯಲ್ಲಿ ಮುಖ್ಯವಾಗಿ ಅಥವಾ ಎಲೆಕ್ಟ್ರಿಸಿಟಿ ಅನ್ನುವಂಥದ್ದು ಎಂಟ್ರಿ 38 ಕನ್ಕರೆಂಟ್ ಲಿಸ್ಟಲ್ಲೇ ಬರುತ್ತೆ. ಎಂಟ್ರಿ 38 ಕನ್ಕರೆಂಟ್ ಲಿಸ್ಟ್. ಸೊ ಇದರ ಅಡಿಯಲ್ಲಿ ಏನೆಲ್ಲ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ಗಳು
ಇದಾವಲ್ಲ ಅವುಗಳನ್ನು ರಾಜ್ಯ ಸರ್ಕಾರದ ಅಡಿಯಲ್ಲಿ ಕೊಡಲಾಗುತ್ತೆ ಆ್ಯಂಡ್ ರಾಜ್ಯ ಸರ್ಕಾರ ಅದರ ಜವಾಬ್ದಾರಿಯನ್ನು ಹೊತ್ಕೊಂಡಿರುತ್ತೆ. ಈಗ ಇಲ್ಲೂ ಸಹ ಹೇಗೆ ನಾನ್ ಮೈನರ್ ಪೋರ್ಟ್ಸ್ಗಳಲ್ಲಿ ಮಾಡಲಾಯ್ತಲ್ಲ ಅದೇ ರೀತಿಯಲ್ಲಿ ಇಲ್ಲಿ ನ್ಯಾಷನಲ್ ಸೆಲೆಕ್ಷನ್ ಕಮಿಟಿಯ ರಚನೆಯ ಬಗ್ಗೆ ಮಾತಾಡಲಾಯಿತು. ಈ ನ್ಯಾಷನಲ್ ಸೆಲೆಕ್ಷನ್ ಕಮಿಟಿಯಲ್ಲಿ ಕೇಂದ್ರ ಸರ್ಕಾರದ ಕಡೆಯಿಂದ ಚುನಾಯಿತ ವ್ಯಕ್ತಿಗಳು ಇಲ್ಲಿ ಇರೋದು ಆ್ಯಂಡ್ ಇವರು ರೆಗ್ಯುಲೇಟರಿ ಕಮಿಷನನ್ನು ನೋಡ್ಕೋತಾರೆ. ಸೊ ಆ ಒಂದು ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಎಂಟ್ರಿ 38 ಉಪಯೋಗಿಸಿ ಏನು ಎಲೆಕ್ಟ್ರಿಸಿಟಿ ರೆಗ್ಯುಲೇಷನ್ ರಾಜ್ಯ ಸರ್ಕಾರದ ಅಡಿಯಲ್ಲಿದೆಯೋ ಅದನ್ನು ಬೈಪಾಸ್ ಮಾಡಲು ಪ್ರಯತ್ನಗಳನ್ನು ನಡೆಸ್ತಾ ಇರುವಂಥದ್ದು. ಇಲ್ಲಿ ಮುಖ್ಯವಾಗಿ ಎಲ್ಲ ವಿಷಯಗಳನ್ನು ಮೇಜರ್ ಪೋರ್ಟ್ ಅಥಾರಿಟೀಸ್ ಆ್ಯಕ್ಟ್ 2021 ಅಥವಾ ಇಂಡಿಯನ್ ಪೋರ್ಟ್ ಆ್ಯಕ್ಟ್ 1908 ಬದಲಾಯಿಸಿ ಇಂಡಿಯನ್ ಪೋರ್ಟ್ ಆ್ಯಕ್ಟ್ ಬಿಲ್ 2021, ಇಲ್ಲ ಎಲೆಕ್ಟ್ರಿಸಿಟಿ ಅಮೆಂಡ್ಮೆಂಟ್ ಬಿಲ್ 2020 ಅಥವಾ ಫಾರ್ಮ್ ಲಾಸ್ ಬಿಲ್ಸ್, ಇವೆಲ್ಲವೂ ಮುಖ್ಯವಾಗಿ ಕನ್ಕರೆಂಟ್ ಲಿಸ್ಟನ್ನು ಉಪಯೋಗಿಸಿ ರಾಜ್ಯ ಸರ್ಕಾರದ ಪವರ್ಸನ್ನು ಬೈಪಾಸ್ ಮಾಡುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇರುವಂಥದ್ದು. ಸೊ ಈ ಸಂದರ್ಭದಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು ಗವರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935 ಅಡಿಯಲ್ಲಿ ಸಂವಿಧಾನದಲ್ಲಿ ಏನು ಕನ್ಕರೆಂಟ್ ಲಿಸ್ಟ್ನ ತರಲಾಗಿದೆಯೋ ಅದು ಅಲ್ಲಿಂದ ನಾವು ಇನ್ವೋಕ್ ಮಾಡ್ಕೊಂಡಿರೋದು. ಆ್ಯಂಡ್ ಇದರಲ್ಲಿ ಮುಖ್ಯವಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ಈ ಒಂದು ಕನ್ಕರೆಂಟ್ ಲಿಸ್ಟನ್ನು ಕೊಟ್ಟಿರುವಂಥದ್ದು ಇಬ್ಬರು ಮಾತಾಡಿಕೊಂಡು ಸಮಾನವಾದಂತಹ ಕಾನೂನನ್ನು ದೇಶದಲ್ಲಿ ಉಳಿಸ್ಕೊಳ್ಳುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಸಬ್ಜೆಕ್ಟ್ಸ್ಗಳಿಗೆ ಕೆಲಸ ಮಾಡ್ತಾರೆ ಅನ್ನುವಂಥದ್ದು ಉದ್ದೇಶವಾಗಿತ್ತು. ಆವಾಗಿನ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಇದ್ದಂತಹ KTM ಅಹಮದ್ ಇಬ್ರಾಹಿಂ ಸಾಹಿಬ್ ಬಹಾದೂರ್ ಅನ್ನುವಂತಹ ಒಬ್ಬರು ಕಾನ್ಸ್ಟಿಟ್ಯೂಷನಲ್ ಮೆಂಬರು ಈ ಕನ್ಕರೆಂಟ್ ಲಿಸ್ಟು ಮುಖ್ಯವಾಗಿ ಒಂದಿಷ್ಟು ದಿನಗಳ ನಂತರ ಕೇಂದ್ರ ಸರ್ಕಾರದ ಅಧೀನಕ್ಕೆ ಹೋಗ್ಬಿಡುತ್ತೆ ಅನ್ನುವಂತಹ ಭಯವನ್ನು ವ್ಯಕ್ತಪಡಿಸಿದರು. ಆ್ಯಂಡ್ ಆ ಒಂದು ಭಯ ಇವತ್ತು ನಿಜವಾಗ್ತಿದೆ ಅನ್ನುವಂತಹ ವಿಷಯವನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಹಾಗೆ ಸರ್ಕಾರಿಯ ಕಮಿಷನ್ ರಿಪೋರ್ಟ್ನ ಬಗ್ಗೆಯೂ ಇಲ್ಲಿ ಪ್ರಸ್ತಾಪ ಮಾಡಲಾಗಿದೆ. ಏನಕ್ಕೆ ಸರ್ಕಾರಿಯ ಕಮಿಷನ್ ಮುಖ್ಯವಾಗಿ ರೆಕಮೆಂಡ್ ಮಾಡಿತ್ತು ಏನೆಲ್ಲ ಕನ್ಕರೆಂಟ್ ಲಿಸ್ಟಲ್ಲಿ ಇರುವಂತಹ ಸಬ್ಜೆಕ್ಟ್ಸ್ಗಳಿದ್ದಾವೋ ಅದು ಇಬ್ಬರು ಚರ್ಚೆ ಮಾಡಿ ಇಬ್ಬರು ಒಪ್ಪಿಕೊಂಡು ತದನಂತರ ಕಾನೂನನ್ನು ಜಾರಿಗೆ ತರಬೇಕು ಅನ್ನುವಂಥದ್ದು. ಸೊ ಸರ್ಕಾರಿಯ ಕಮಿಷನು ಅದನ್ನೇ ಹೇಳಿತ್ತು. ನಮ್ಮ ಕಾನ್ಸ್ಟಿಟ್ಯೂಷನಲ್ ಫೋರ್ ಫಾದರ್ಸು ಇದರ ಬಗ್ಗೆ ಭಯವನ್ನು ವ್ಯಕ್ತಪಡಿಸಿದರು. ಮತ್ತು ನ್ಯಾಷನಲ್ ಕಮಿಷನ್ ಫಾರ್ ರಿವ್ಯೂ ಆಫ್ ವರ್ಕಿಂಗ್ ಆಫ್ ಕಾನ್ಸ್ಟಿಟ್ಯೂಷನ್ NCRWC ಅಥವಾ ವೆಂಕಟಾಚಲಯ್ಯ ಕಮಿಷನ್ ಅಂತ ಏನು ಕರಿತೀವಿ, ಇವೆರಡೂ ಕಮಿಷನು ಸಹ ಕನ್ಕರೆಂಟ್ ಲಿಸ್ಟಿಗೆ ಸಂಬಂಧಿಸಿದಂತೆ ವಿಷಯಗಳನ್ನು ಇಂಟರ್ ಸ್ಟೇಟ್ ಕೌನ್ಸಿಲ್ ಆರ್ಟಿಕಲ್ 263 ಅಡಿಯಲ್ಲಿ ಏನು ಪ್ರಾವಧಾನ ಮಾಡಲಾಗಿದೆಯೋ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನಡುವಿನ ಸಂಬಂಧಗಳನ್ನು ಹೆಚ್ಚಿಸುವಂತಹ ನಿಟ್ಟಿನಲ್ಲಿ ಅದರಲ್ಲಿ ಚರ್ಚೆ ಮಾಡಿ ತದನಂತರ ಪ್ರಾವಧಾನವನ್ನು ಉಪಯೋಗಿಸ್ಕೋಬೇಕು ಅನ್ನುವಂಥದ್ದು. ಸರ್ವೋಚ್ಚ ನ್ಯಾಯಾಲಯವೂ ಸಹ SR ಬೊಮ್ಮಾಯಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ನಲ್ಲೂ ಸಹ ಯಾವೆಲ್ಲ ಸಬ್ಜೆಕ್ಟ್ಗಳು ಇದರ ಅಡಿಯಲ್ಲಿ ಇದ್ದಾವೋ ಅವುಗಳನ್ನು ಕೇಂದ್ರ ಸರ್ಕಾರ ಬೈಪಾಸ್ ಮಾಡೋದಕ್ಕೆ ಉಪಯೋಗಿಸಬಾರ್ದು ಅನ್ನುವಂತಹ ಮಾತನ್ನು ಹೇಳಿತ್ತು. ಇವೆಲ್ಲವನ್ನು ನೋಡಿದಾಗ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935, ಸರ್ಕಾರಿಯ ಕಮಿಷನ್ ರಿಪೋರ್ಟು, ನ್ಯಾಷನಲ್ ಕಮಿಷನ್ ಫಾರ್ ರಿವ್ಯೂ ವರ್ಕಿಂಗ್ ಆನ್ ಕಾನ್ಸ್ಟಿಟ್ಯೂಷನ್ ಅಥವಾ ವೆಂಕಟಾಚಲಯ್ಯ ಕಮಿಷನ್, ಇಲ್ಲ ಸರ್ವೋಚ್ಚ ನ್ಯಾಯಾಲಯವು ಕೊಟ್ಟಂತಹ ತೀರ್ಪು, ಇವೆಲ್ಲವನ್ನು ನೋಡಿದಾಗ ಒಂದು ಮಾತ್ರ ಕ್ಲಿಯರಾಗಿ ಅರ್ಥ ಆಗುವಂಥದ್ದು, ಕೋಆಪರೇಟಿವ್ ಫೆಡರಲಿಸಮ್ ಸ್ಪಿರಿಟ್ ಏನಾದರೂ ಉಳ್ಕೋಬೇಕು ಅಂತಂದರೆ ಕೇಂದ್ರ ಸರ್ಕಾರ ಕೈಗೊಳ್ತಾ ಇರುವಂತಹ ಕ್ರಮಗಳನ್ನು ರಾಜ್ಯ ಸರ್ಕಾರಗಳೊಂದಿಗೆ ಚರ್ಚೆ ಮಾಡಿ ತದನಂತರ ಕ್ರಮಗಳನ್ನು ಕೈಗೊಳ್ಳುವ ಅವಶ್ಯಕತೆ ಇದೆ ಅನ್ನುವಂಥದ್ದು. ಮುಂದಿನ ಆರ್ಟಿಕಲ್ ಟ್ರಾನ್ಸಿಷನ್ ಇನ್ಕಂಪ್ಲೀಟ್. ಸೊ ಈ ಒಂದು ಆರ್ಟಿಕಲಲ್ಲಿ ನಾವು ಮಾತಾಡ್ತಾ ಇರುವಂಥದ್ದು ಲಿಬಿಯಾ ರಾಷ್ಟ್ರದ ಬಗ್ಗೆ. ಸೊ ಲಿಬಿಯಾ ರಾಷ್ಟ್ರದಲ್ಲಿ ಆಗ್ತಾ ಇರುವಂತಹ ಕ್ರೈಸಿಸ್ನ ಬಗ್ಗೆ ಇಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರುವಂಥದ್ದು. ಈ ಒಂದು ಆರ್ಟಿಕಲ್ ಮುಖ್ಯವಾಗಿ ನಮಗೆ GS ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್ಸಿಗೆ ಸಂಬಂಧಿತವಾಗಿ ಬಹಳ ಅನುಕೂಲವಾಗುತ್ತದೆ ಅನ್ನುವಂತಹ ಮಾತನ್ನು ಇಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಲಿಬಿಯಾದಲ್ಲಿ ಏನಾಗ್ತಿದೆ, ಲಿಬಿಯಾನ ನೋಡೋದಕ್ಕಿಂತ ಮುನ್ನ ತಾವು ಏನಾದರೂ ವರ್ಲ್ಡ್ ಮ್ಯಾಪ್ ನಿಮ್ಮ ಹತ್ರ ಇದ್ದರೆ ಇದು ಲಿಬಿಯಾ ಅಂತ ಅಂದ್ಕೊಂಡ್ರೆ ಇದ್ರ ಸುತ್ತ ಇರುವಂತಹ ರಾಷ್ಟ್ರಗಳ ಬಗ್ಗೆಯೂ ತಮಗೆ ಗೊತ್ತಿರಬೇಕು. ರೈಟ್ ಸೈಡಿಗೆ ಈಜಿಪ್ಟ್ ಬರುತ್ತೆ, ಇದ್ರ ಮೇಲ್ಗಡೆ ಇಲ್ಲಿ ಮೆಡಿಟೇರಿಯನ್ ಸೀ ಬರುತ್ತೆ, ಓಕೆನಾ. ಇದ್ರ ಲೆಫ್ಟ್ ಸೈಡಿಗೆ ಇಲ್ಲಿ ಮೇಲ್ಗಡೆ ಟ್ಯೂನಿಷಿಯಾ ಬರುತ್ತೆ. ಇದು ಮ್ಯಾಪ್ ಬೇಸ್ಡ್ ಕ್ವಶನಲ್ಲಿ ಕೇಳೋ ಸಾಧ್ಯತೆಗಳು ತುಂಬ ಜಾಸ್ತಿ ಇರ್ತವೆ, ಅದಕ್ಕೋಸ್ಕರ ನಾನು ಬರಿತಾ ಇದ್ದೀನಿ. ಯಾಕಂದರೆ ನಾನು ಇಮೇಜ್ ಹಾಕಿಬಿಟ್ಟು ನಿಮಗೆ ತೋರಿಸ್ಬಿಟ್ಟೆ ಅಂತಂದರೆ ಅದು ಒಂದು ನಿಮಿಷ ಅಥವಾ ಚಕ್ ಮುಗಿದು ಹೋಗುತ್ತೆ, ಅದು ನಿಮಗೆ ನೆನಪಿರಲ್ಲ ಅಂಥೇಳಿ. ಸೊ ಟ್ಯೂನಿಷಿಯಾ ಇರುತ್ತೆ, ಅದ್ರ ನೆಕ್ಸ್ಟು ಅಲ್ಜೀರಿಯಾ, ಇದ್ರ ಪಕ್ಕದಲ್ಲಿ ನೈಗರ್, ಹಾಗೂ ಇದರ ಪಕ್ಕದಲ್ಲಿ ಚಾಡ್ CHAD, ಚಾಡ್ ಮತ್ತು ಸುಡಾನ್. ಸೊ ಈ ಎಲ್ಲ ರಾಷ್ಟ್ರಗಳು ಲಿಬಿಯಾ ಸುತ್ತ ಇರುವಂಥದ್ದು. ಆ್ಯಂಡ್ ಇದು ತುಂಬ ಚರ್ಚೆಯಲ್ಲಿರುವಂತಹ ವಿಷಯವಾಗಿರೋದ್ರಿಂದ ಲಿಬಿಯಾ ಸುತ್ತ ಇರುವಂತಹ ರಾಷ್ಟ್ರಗಳ ಹೆಸರು ಕೇಳುವಂತಹ ಸಾಧ್ಯತೆಗಳು ತುಂಬ ಜಾಸ್ತಿ ಇದ್ದಾವೆ. ಆ್ಯಂಡ್ ಈ ಅಲ್ಜೀರಿಯಾ ಪಕ್ಕದಲ್ಲಿ ಆ್ಯಕ್ಚುಲಿ ಇಲ್ಲಿ ಮೊರಕ್ಕೋ ಬರುತ್ತೆ, ಮೊರಕ್ಕೋ ಮೇಲ್ಗಡೆ ಸ್ಪೇನ್. ಸೊ ಈ ಸ್ಪೇನ್ ಮತ್ತು ಮೊರಕ್ಕೋ ನಡುವೆ
ನಮಗೆ ಸಿಗುವಂಥದ್ದು ಸ್ಟ್ರೈಟ್ ಆಫ್ ಜಿಬ್ರಾಲ್ಟರ್. ಸೊ ಇದು ಮ್ಯಾಪ್ ಬೇಸ್ಡ್ ಮಾಹಿತಿ ನಮಗೆ ಗೊತ್ತಿರಬೇಕಾಗಿರುವಂಥದ್ದು. ಲಿಬಿಯಾದಲ್ಲಿ ಕ್ರೈಸಿಸ್ ಏನಿದೆ, ಲಿಬಿಯಾದಲ್ಲಿ ಆ್ಯಕ್ಚುಲಿ ಮೊಹಮ್ಮದ್ ಗಡಾಫಿ ಅನ್ನುವಂತಹ ಒಬ್ಬ ಡಿಕ್ಟೇಟರ್ ಬಗ್ಗೆ ತಾವು ಕೇಳಿರ್ತೀರ. ಮೊಹಮ್ಮದ್ ಗಡಾಫಿ ಅಂತ ಹೇಳಿ ಈಗ ನಾರ್ತ್ ಕೊರಿಯಾದಲ್ಲಿ ಹೆಂಗೆ ಕಿಮ್ ಜಾಂಗ್ ಉನ್ ಇದ್ದಾರಲ್ಲ, ಹಾಗೆ ಒಬ್ಬರು ಡಿಕ್ಟೇಟರ್ ಇದ್ದರು. ಆ ಡಿಕ್ಟೇಟರ್ ಸತ್ತ ಮೇಲೆ ಆ್ಯಕ್ಚುಲಿ ಇಲ್ಲಿ ಬದಲಾವಣೆಗಳನ್ನು ಕಂಡಿರುವಂಥದ್ದು. ಈ ಮೊಹಮ್ಮದ್ ಗಡಾಫಿಗೆ ಆ್ಯಕ್ಚುಲಿ ಇಬ್ಬರು ಮಕ್ಕಳು ಇರ್ತಾರೆ. ಒಬ್ಬ ಅಲ್ ಸಾದಿ ಗಡಾಫಿ ಅಂತ ಹೇಳಿ, ಇನ್ನೊಬ್ಬ ಸೈಫ್ ಅಲ್ ಇಸ್ಲಾಂ ಅಂತ ಹೇಳಿ. ಸೊ ಸಾದಿ ಅಂತ ಆ್ಯಂಡ್ ಇಸ್ಲಾಂ ಎರಡು ಪದ ಉಪಯೋಗಿಸ್ತೀನಿ. ಈ ಸಾದಿ ಅಣ್ಣನೇ ಇಸ್ಲಾಂ. ಆ್ಯಕ್ಚುಲಿ ಗಡಾಫಿ 2011ರಲ್ಲಿ ನ್ಯಾಟೋ ಫೋರ್ಸಸ್ಗಳು ಹೊಡೆದು ಉಳಿಸಿದ್ರ ಮೇಲೆ ಇಸ್ಲಾಂ ಆ್ಯಕ್ಚುಲಿ ರಾಜ್ಯಭಾರವನ್ನು ಕೈಗೆತ್ಕೋತಾನೆ ಅಂತ ಹೇಳಿ ಡಿಸೆಂಬರ್ 2011ರಲ್ಲಿ ಪ್ರೆಸಿಡೆಂಟ್ ಎಲೆಕ್ಷನ್ಗೆ ನಿಲ್ತಾನೆ ಅನ್ನುವಂತಹ ಮಾತನ್ನು ಹೇಳಲಾಗಿತ್ತು. ಈ ಸಾದಿ ಅನ್ನೋಂಥವ್ರನ್ನ ಮುಖ್ಯವಾಗಿ ಇವರು ಒಂದಿಷ್ಟು ಪ್ರೊಟೆಸ್ಟರ್ಸ್ಗಳ ಮೇಲೆ ಮಾಡಿದಂತಹ ಹಲ್ಲೆಗೆ ಸಂಬಂಧಿಸಿದಂತೆ ಇವರಿಗೆ ಜೈಲಿಗೆ ಹಾಕ್ತಾರೆ. ಜೈಲಿಗೆ ಹಾಕಿದ ನಂತರ ಟ್ರೈಬಲ್ ಲೀಡರ್ಸ್ ಗಡಾಫಿ ಫ್ಯಾಮಿಲಿಗೆ ಯಾರು ಹತ್ತಿರ ಇರ್ತಾರೋ ಅಥವಾ ಅವ್ರ ಕಡೆಗೆ ಒಲವು ತೋರಿಸಿರ್ತಾರೋ ಅವರು ಸಾದಿಯನ್ನು ಬಿಟ್ಕೊಡ್ಬೇಕು ಅನ್ನುವಂತಹ ಮಾತನ್ನು ಹೇಳಿರ್ತಾರೆ. ಆ್ಯಕ್ಚುಲಿ ಇವತ್ತು ನ್ಯೂಸ್ ಪೇಪರಲ್ಲಿ ಅದೇ ಇದೆ. ಇಂಟರ್ನ್ಯಾಷನಲ್ ರಿಲೇಷನ್ಸ್ ಪೇಜನ್ನು ತಾವು ನೋಡಿದಾಗ ಈ ಅಲ್ ಸಾದಿ ಗಡಾಫಿಯನ್ನು ರಿಲೀಸ್ ಮಾಡ್ತಾ ಇರುವಂತಹ ಒಂದು ವಿಷಯವನ್ನು ತಾವು ನ್ಯೂಸ್ ಪೇಪರಲ್ಲೂ ಸಹ ನೋಡಬಹುದು. ಸೊ ಯೂಶಲಿ ಎಲ್ಲ ರಾಷ್ಟ್ರಗಳಲ್ಲಿ ಮುಖ್ಯವಾಗಿ ಆಗುವಂತಹ ಗಲಾಟೆನೇ ಇದು. ಎಷ್ಟು ಟ್ರೈಬಲ್ ಗುಂಪುಗಳು ಜಾಸ್ತಿ ಆಗ್ತಾವೋ ತನ್ನ ಶಕ್ತಿಯನ್ನು ಪ್ರದರ್ಶಿಸುವಂತಹ ನಿಟ್ಟಿನಲ್ಲಿ ಗಲಾಟೆಗಳನ್ನು ನಡೆಸ್ತಾರೆ. ಅದ್ರ ಮಧ್ಯೆ ಜನರು ಸಾಯುವಂತಹ ಪರಿಸ್ಥಿತಿ ಜಾಸ್ತಿ ಆಗುತ್ತೆ. ಅದೇ ಇವತ್ತು ಅಫ್ಘಾನಿಸ್ತಾನದಲ್ಲಿ ಸಹ ನಾವು ನೋಡ್ತಾ ಇರುವಂಥದ್ದು. ಆ್ಯಂಡ್ ಇನ್ನೊಂದು ರೀತಿಯಲ್ಲಿ ಲಿಬಿಯಾದ ಮಹತ್ವದ ಬಗ್ಗೆ ಮಾತಾಡಬೇಕು ಅಂತಂದರೆ ಇದೊಂದು ಆಯಿಲ್ ರಿಚ್ ಆಫ್ರಿಕನ್ ಕಂಟ್ರಿ. ಇಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಆಯಿಲ್ನ ಒಂದು ರಿಸರ್ವ್ಸನ್ನು ನಾವು ಕಾಣಬಹುದು. ಸೊ ಗಡಾಫಿ ಹೋದ ಮೇಲೆ ಈ ಒಂದು ಭಾಗದಲ್ಲಿ ಶಾಂತಿಯುತ ಪರಿಸ್ಥಿತಿ ಉಳ್ಕೊಳ್ಳೋಕ್ಕೆ ಸಾಧ್ಯವಾಗಲೇ ಇಲ್ಲ. ಇಲ್ಲಿ ಮುಖ್ಯವಾಗಿ ಸಮಸ್ಯೆ ಇರುವಂಥದ್ದು ಲಿಬಿಯಾದಲ್ಲಿ ಒಂದು ಕಡೆ ತ್ರಿಪೋಲಿ ಅಂತ, ಈ ಟುನಿಷಿಯಾ ಬಾರ್ಡರಲ್ಲಿ ತ್ರಿಪೋಲಿ ಅಂತ ಒಂದು ಜಾಗ ಇದೆ ಒಂದು ಕಡೆ. ಇನ್ನೊಂದು ಕಡೆ ನಾವು ತೊಬ್ರುಕ್ ಅಂತ ನೋಡ್ತೀವಿ. ತೊಬ್ರುಕ್ ಅಂತ ಹೇಳಿ ಇನ್ನೊಂದು ಜಾಗ ಇದೆ ಈಸ್ಟರ್ನ್ ಜಾಗದಲ್ಲಿ, ಈಸ್ಟ್ ಕಡೆಗೆ ತೊಬ್ರುಕ್ ಅಂತ, ಈ ಈಜಿಪ್ಟ್ ಕಡೆಗೆ. ಸೊ ಇಲ್ಲಿ ತ್ರಿಪೋಲಿದಲ್ಲಿ ಮುಖ್ಯವಾಗಿ ಇರುವಂತಹ ಎಥನಿಕ್ ಗ್ರೂಪ್ ಏನಿದೆಯಲ್ಲ ಇದು ಮುಸ್ಲಿಂ ಜನಾಂಗಕ್ಕೆ ಸೇರಿದಂಥವ್ರು. ಸೊ ಇವರಿಗೆ ಸಪೋರ್ಟ್ ಇರೋದು ಕತಾರ್ ಮತ್ತು ಟರ್ಕಿದು. ಇನ್ನೊಂದು ಕಡೆ ತೊಬ್ರುಕ್ ಅಂತ ಹೇಳಿದೆ. ತೊಬ್ರುಕ್ ಕಡೆಗೆ ಇರುವಂತಹವರು ಈ ಇಸ್ಲಾಮಿಸ್ಟ್ ಮಿಲಿಟೆನ್ಸಿಯ ವಿರುದ್ಧವಾಗಿರುವಂಥವ್ರು. ಸೊ ಇವರಿಗೆ ಸಪೋರ್ಟ್ ಇದೆ UAE ಮತ್ತು ಈಜಿಪ್ಟ್ದು. ಈ ತೊಬ್ರುಕ್ ಕಡೆಗೆ ಇರುವಂಥವ್ರದ್ದು UAE, ಈಜಿಪ್ಟ್. ಈ ಕಡೆ ಟ್ಯುನಿಷಿಯಾ ಕಡೆಗೆ ಇರುವಂಥವ್ರದ್ದು ಕತಾರು ಮತ್ತು ಟರ್ಕಿ ಅವ್ರದ್ದು ಸಪೋರ್ಟ್ ಇದೆ. ಇಲ್ಲಿ ಮುಖ್ಯವಾಗಿ ಈ ರೀತಿಯ ಒಂದು ಸಮಸ್ಯೆ ಏನು ನಡೀತಾ ಇತ್ತಲ್ಲ, ಈಗ ಇಲ್ಲಿ ತುಬ್ರುಕ್ ಅವರು ತುನಿಷಿಯಾನ ಕವರಪ್ ಮಾಡ್ಕೋಬೇಕು ಅಥವಾ ಇವ್ರ ಮೇಲೆ ದಾಳಿ ಮಾಡಬೇಕು ಅಂಥೇಳಿ 2019ರಲ್ಲಿ ಡಿಸೈಡ್ ಮಾಡಿ ಈ UAE ಮತ್ತು ಈಜಿಪ್ಟ್ನ ಸಪೋರ್ಟೊಂದಿಗೆ ಅಲ್ಲಿ ಗಲಾಟೆ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಅಂದರೆ ಮಿಲಿಟ್ರಿ ಇಂಟರ್ವೆನ್ಷನ್ ಮಾಡೋಕ್ಕೆ, ಈಗ ಹೆಂಗೆ ತಾಲಿಬಾನ್ ಅವರು ಅಫ್ಘಾನ್ ಸರ್ಕಾರದ ಮೇಲೆ ಮಾಡೋಕ್ಕೆ ಶುರು ಮಾಡಿದ್ರು ಹಾಗೆ. ಆದರೆ ಮುಂದಿನ ದಿನಗಳಲ್ಲಿ UN ಮೀಡಿಯೇಷನಲ್ಲಿ ಈ ಒಂದು ಸೀಸ್ ಫೈರನ್ನು ಪಡೆದು ಈ ತಿಂಗಳು ಮಾರ್ಚಲ್ಲಿ ಈ ಒಂದು ತ್ರಿಪೋಲಿ ಮತ್ತು ತೊಬ್ರುಕ್ ಇಬ್ಬರದ್ದು ಸೇರಿಕೊಂಡು ಒಂದು ಸರ್ಕಾರವನ್ನು ರಚನೆ ಮಾಡುವಂತಹ ನಿಟ್ಟಿನಲ್ಲಿ ಮಾತುಕತೆಯನ್ನು ಮಾಡಲಾಗುತ್ತೆ ಮಾರ್ಚಲ್ಲಿ. ಸೊ 6 ತಿಂಗಳು ಆದಮೇಲೂ ಸಹ ಇವತ್ತಿಗೂ ಅಲ್ಲಿ ಯಾವುದೇ ಒಂದು ರೀಸನಿಗೆ ಅಥವಾ ಯಾವುದೇ ಒಂದು ಕೊನೆಗೆ ಬರಲು ಸಾಧ್ಯವಾಗಿಲ್ಲ. ಯಾಕಂದರೆ ಮುಖ್ಯವಾಗಿ ಸೀಸ್ ಫೈರ್ ಆದ ನಂತರವೂ ಎರಡೂ ಗುಂಪುಗಳ ನಡುವೆ ನಡೀತಾ ಇರುವಂತಹ ಘರ್ಷಣೆ, ನಡೀತಾ ಇರುವಂತಹ ವೈಲೆನ್ಸ್ನಿಂದಾಗಿ. ಸೊ ಇಲ್ಲಿ ಮುಖ್ಯವಾಗಿ ಈ ಒಂದು ಬ್ಯಾಕ್ಗ್ರೌಂಡನ್ನು ಅರ್ಥ ಮಾಡಿಕೊಂಡ ನಂತರ ತಿಳ್ಕೊಬೇಕಾಗಿರುವಂಥದ್ದು ಏನು ಅಂತಂದರೆ, ಈ ಭಾಗ ಏನಾದರೂ ಶಾಂತಿಯುತಕ್ಕೆ ಒಳಗಾಗಬೇಕು ಅಂತಂದರೆ ಇರುವಂತಹ ಎಲ್ಲ ಗುಂಪುಗಳು ಒಂದಾಗಿ ದೇಶದ ಬೆಳವಣಿಗೆಗೋಸ್ಕರ ಆಲೋಚಿಸಿ ಶಾಂತಿಯುತ ಪ್ರಕ್ರಿಯೆಯಲ್ಲಿ ಎಲೆಕ್ಷನ್ಸನ್ನು ನಡೆಸಿ ಸರ್ಕಾರವನ್ನು ಮುಂಸಾಗಿಸಿದಲ್ಲಿ ಮಾತ್ರ ಸಾಧ್ಯವಾಗಲಿದೆ ಅನ್ನುವಂತಹ ಮಾತನ್ನು ಇಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಸೊ ಲಿಬಿಯಾದಲ್ಲಿ ಏನಾಗಿದೆ ಗಡಾಫಿ ಆದಮೇಲೆ ಅನ್ನುವಂತಹ ವಿಷಯದ ಬಗ್ಗೆ ತಾವು ಅರ್ಥೈಸ್ಕೊಂಡಿರ್ತೀರ. ಆ್ಯಂಡ್ ಈಗ ಅಲ್ ಸಾದಿ ಗಡಾಫಿ ಅನ್ನುವಂತಹ ವ್ಯಕ್ತಿಯನ್ನು ಬಿಟ್ಟಿರೋದಕ್ಕೆ ಹೇಗೆ ಅದು ಮುಂದಿನ ದಿನಗಳಲ್ಲಿ ಅಲ್ಲಿನ ವ್ಯವಸ್ಥೆ ಅಥವಾ ಅಲ್ಲಿನ ಪರಿಸ್ಥಿತಿ ಹೇಗೆ ಬದಲಾಗಿದೆ ಅನ್ನುವಂಥದ್ದು ಕಾದು ನೋಡಬೇಕಾಗಿರುವಂತಹ ವಿಷಯವಾಗಿರುತ್ತದೆ. ಮುಂದಿನ ಕೊನೆಯ ಆರ್ಟಿಕಲ್, ಸೋಷಿಯಲ್ ಮೀಡಿಯಾ ಕೆನಾಟ್ ರಿಪ್ಲೇಸ್ ಪ್ರಾಪರ್ ನ್ಯೂಸ್ ಜರ್ನಲಿಸಮ್. ಈ ಒಂದು ಆರ್ಟಿಕಲಲ್ಲಿ ನಾವು ಮಾತಾಡ್ತಿರುವಂತಹದ್ದು ವಿಷಯ ಮುಖ್ಯವಾಗಿ ಈ ಒಂದು ಇಂಟರ್ನೆಟ್ ಯುಗ ಅಥವಾ ಹೊಸದಾಗಿ ಸೋಷಿಯಲ್ ಮೀಡಿಯಾ ರೆವಲ್ಯೂಷನ್ ಬಂದ ನಂತರ ಜರ್ನಲಿಸಮ್ ಮತ್ತು ಪ್ರಾಪರ್ ಜರ್ನಲಿಸಮ್ ಅಂತಂದರೆ ನ್ಯೂಸ್ ಪೇಪರ್ಗಳು, TV ಚಾನೆಲ್ಗಳು ಮಾಡ್ತಿರುವಂತಹ ಕೆಲಸಕ್ಕೂ ಮತ್ತು ಈ ಸೋಷಿಯಲ್ ಮೀಡಿಯಾ ಮತ್ತು ಯೂಟ್ಯೂಬ್ ಚಾನೆಲ್ಗಳಿಂದ ಬರ್ತಾ ಇರುವಂತಹ ನ್ಯೂಸ್ಗೂ ಎಷ್ಟರ ಮಟ್ಟಿಗೆ ವ್ಯತ್ಯಾಸ ಇದೆ ಆ್ಯಂಡ್ ಅದು ಹೇಗೆ
ಹಳೆ ಟ್ರೆಡಿಷನಲ್ ನ್ಯೂಸ್ ಪ್ಲ್ಯಾಟ್ಫಾರ್ಮ್ಗಳನ್ನು ರಿಪ್ಲೇಸ್ ಮಾಡಲು ಸಾಧ್ಯವಿಲ್ಲ ಅನ್ನುವಂತಹ ವಿಷಯಕ್ಕೆ ಸಂಬಂಧಿತವಾಗಿರುವಂತಹ ಚರ್ಚೆ ಇದಾಗಿರುತ್ತದೆ. ಈ ಒಂದು ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆ ಮುಖ್ಯವಾಗಿ ಪೇಪರ್ 3 ಗವರ್ನೆನ್ಸಿಗೆ ಸಂಬಂಧಿತವಾಗಿರುವಂತಹ ವಿಷಯವಾಗಿರುತ್ತದೆ. ಸೊ ಇಲ್ಲಿ ಮುಖ್ಯವಾಗಿ ಹೇಳ್ತಾ ಇರುವಂಥದ್ದು 2 ಮುಖ್ಯವಾದ ಪಾಯಿಂಟ್ಸ್ಗಳನ್ನು ಅರ್ಥೈಸಿಕೊಳ್ಳಬೇಕು. ಜರ್ನಲಿಸಮ್ ಎಜುಕೇಷನ್ ಐತಿಹಾಸಿಕವಾಗಿ ಅಥವಾ ಜರ್ನಲಿಸಮ್ ಶಿಕ್ಷಣವನ್ನು ಭಾರತದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಬ್ರಿಟಿಷ್ ಆಕ್ಟಿವಿಸ್ಟ್ ಆದಂತಹ ಆ್ಯನಿ ಬೆಸೆಂಟ್ ಅವರು 1920ರಲ್ಲಿ ಸ್ಥಾಪಿಸಿದರು, ಅಂದರೆ ಶುರು ಮಾಡಿದರು. ಅದನ್ನು ಶುರು ಮಾಡಿದ ಮೊದಲನೆಯ ಕಾಲೇಜ್ ನ್ಯಾಷನಲ್ ಯೂನಿವರ್ಸಿಟಿ ಅಡಿಯಾರ್, ಅದು ಮಡ್ರಾಸಲ್ಲಿದೆ. ಸೊ ನೆನ್ಪಿಟ್ಕೊಳ್ಳಿ, ಇದು ಬಹಳ ಇಂಪಾರ್ಟೆಂಟು. ಜರ್ನಲಿಸಮ್ ಎಜುಕೇಷನ್ ಮೊಟ್ಟ ಮೊದಲನೇ ಬಾರಿಗೆ ಭಾರತದಲ್ಲಿ ಬ್ರಿಟಿಷ್ ಆಕ್ಟಿವಿಸ್ಟ್ ಆದಂತಹ ಆ್ಯನಿ ಬೆಸೆಂಟ್ ಅವರು ನ್ಯಾಷನಲ್ ಯೂನಿವರ್ಸಿಟಿ ಅಡಿಯಾರ್ ಮಡ್ರಾಸಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಶುರು ಮಾಡಿದ್ದು. ತದನಂತರ ಭಾರತದಲ್ಲಿ ಎಷ್ಟೋ ಜರ್ನಲಿಸಮ್ ಕಾಲೇಜಸ್ಗಳು ಶುರುವಾಗಿದ್ದಾವೆ. ಆ್ಯಂಡ್ ಆ ಜರ್ನಲಿಸಮ್ ಕಾಲೇಜಸ್ ಶುರು ಆದ ನಂತರವೂ ಈಗ ಕಳೆದ 20 ವರ್ಷದಲ್ಲಿ ಕಮರ್ಷಿಯಲ್ ಮೀಡಿಯಾ ಮತ್ತು ಡಿಜಿಟಲ್ ಜರ್ನಲಿಸಮ್ನ ಬೂಮ್ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ. ಆ್ಯಂಡ್ ಈ ಒಂದು ಬೆಳವಣಿಗೆ ಒಂದಿಷ್ಟು ಸಮಸ್ಯೆಗಳಿಗೂ ಕಾರಣವಾಗಿದೆ ಅನ್ನುವಂಥದ್ದು. ಆ್ಯಂಡ್ ಆ ಒಂದು ಹಂತದಲ್ಲಿ ಜರ್ನಲಿಸಮ್ನ ಸರ್ಟಿಫೈ ಮಾಡುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿದೆ ಅನ್ನುವಂತಹ ವಿಷಯಕ್ಕೂ ಇಲ್ಲಿ ಚರ್ಚೆಯನ್ನು ಮಾಡುವಂಥದ್ದು. ಯುನೈಟೆಡ್ ನೇಷನ್ ಎಜುಕೇಷನಲ್ ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಸೇಷನ್ ಯುನೆಸ್ಕೋ ಮುಖ್ಯವಾಗಿ ಫ್ರೀಡಮ್ ಆಫ್ ಪ್ರೆಸ್ ಆ್ಯಂಡ್ ಫ್ರೀ ಫ್ಲೋ ಆಫ್ ಇನ್ಫಾರ್ಮೇಷನನ್ನು ಎತ್ತಿ ಹಿಡಿಬೇಕು ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ತನ್ನ ಒಂದು ಕ್ರಮವನ್ನು ಹೇಳಿತ್ತು. ಆ ಒಂದು ಹಂತದಲ್ಲಿ ಇನ್ಫಾರ್ಮೇಷನ್ ಸರಿಯಾಗಿ ಅಥವಾ ಬರೀ ಇನ್ಫಾರ್ಮೇಷನ್ ರೀಚ್ ಆಗೋದಲ್ಲ, ಕ್ವಾಲಿಟಿ ಆಫ್ ಇನ್ಫಾರ್ಮೇಷನ್ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಒಂದು ನಿಟ್ಟಿನಲ್ಲಿ ಯುನೆಸ್ಕೋ ಅದಕ್ಕೆ ಕ್ರಮಗಳನ್ನು ಕೈಗೊಳ್ಳುವ ಅವಶ್ಯಕತೆ ಇದೆ ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂಥದ್ದು. ಸೊ ಆ ಹಂತದಲ್ಲಿ ಯುನೆಸ್ಕೋ 2014ರಲ್ಲಿ ಗ್ಲೋಬಲ್ ಇನಿಷಿಯೇಟಿವ್ ಫಾರ್ ಎಕ್ಸಲೆನ್ಸ್ ಇನ್ ಜರ್ನಲಿಸಮ್ ಎಜುಕೇಷನ್, ಗ್ಲೋಬಲ್ ಇನಿಷಿಯೇಟಿವ್ ಬರ್ಕೊಳ್ಳಿ, ಇದು ಬಹಳ ಇಂಪಾರ್ಟೆಂಟು, ಗ್ಲೋಬಲ್ ಇನಿಷಿಯೇಟಿವ್ ಫಾರ್ ಎಕ್ಸಲೆನ್ಸ್ ಇನ್ ಜರ್ನಲಿಸಮ್ ಅನ್ನುವಂತಹ ಒಂದು ಇನಿಷಿಯೇಟಿವನ್ನು ಯುನೆಸ್ಕೋ ಶುರು ಮಾಡಿತು. ಈ ಒಂದು ಇನಿಷಿಯೇಟಿವ್ ಅಡಿಯಲ್ಲಿ ಮುಖ್ಯವಾಗಿ ಎಲ್ಲ ರಾಷ್ಟ್ರಗಳಲ್ಲಿ ಇರುವಂತಹ ಜರ್ನಲಿಸಮ್ ಎಜುಕೇಷನ್ ಪಾಲಿಸಿಯನ್ನು ಬದಲಾವಣೆ ಅಥವಾ ಎನ್ರಿಚ್ ಮಾಡುವಂತಹ ನಿಟ್ಟಿನಲ್ಲಿ ಕೆಲಸಗಳನ್ನು ಮಾಡುವಂಥದ್ದು. ಸೊ ಜರ್ನಲಿಸಮ್ ಎಜುಕೇಷನ್ ಏನಾದರೂ ದೇಶದಲ್ಲಿ ಬೆಳಿಬೇಕು ಅಂತಂದರೆ ಎಲ್ಲ ಸ್ಟೇಕ್ ಹೋಲ್ಡರ್ಸ್ಗಳು ಕೈಗೂಡಿಸಿ ಮುನ್ಸಾಗುವ ಅವಶ್ಯಕತೆ ಇದೆ. ಸ್ಟೇಕ್ ಹೋಲ್ಡರ್ಸ್ ಅಂದರೆ ಮೀಡಿಯಾ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು, ಗವರ್ಮೆಂಟ್ ಬೇರೆ ಪಾರ್ಟ್ನರ್ಗಳಾಗಿರ್ಬೋದು, ಮೀಡಿಯಾ ಹೌಸಸ್ಗಳಾಗಿರ್ಬೋದು, ಇವರೆಲ್ಲರೂ ಒಗ್ಗೂಡಿ ಇದನ್ನು ಬದಲಾಯಿಸುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡಿದಾಗ ಮಾತ್ರ ಜರ್ನಲಿಸಮ್ನ ಒಂದು ಎಸೆನ್ಸನ್ನು ಉಳಿಸ್ಕೊಳ್ಳಲು ಸಾಧ್ಯವಾಗುತ್ತದೆ ಅನ್ನುವಂತಹ ವಿಷಯವನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಸೊ ಈ 3 ಮುಖ್ಯವಾದ ವಿಷಯಗಳನ್ನು ಮಾತಾಡಬೇಕಾಗಿರುವಂಥದ್ದು ಕನ್ಸಿಡರೇಷನ್ ಆಗಿ ಸದ್ಯಕ್ಕೆ. ಸೊ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆಗಳೇ. ಇವತ್ತು ತಡವಾಗಿದ್ದಕ್ಕೆ ತಮ್ಮೆಲ್ಲರಲ್ಲಿ ಕ್ಷಮೆಯನ್ನು ಯಾಚಿಸುತ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತೇನೆ. ಮತ್ತೆ ಸಿಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.